ದೇಶದಲ್ಲಿ ಯಾವುದೇ ಮೂಲೆಯಲ್ಲಿ ಇದ್ರು ಕೂಡ ನೀವು ನಿಮ್ ಟೆರಸ್ ಗಾರ್ಡನ್ಗೆ ನೀರು ನೀವೇ ಆನ್ ಮಾಡ್ಕೋಬಹುದು, ಆಫ್ ಮಾಡ್ಕೋಬಹುದು. ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾನೆ, ಶೆಡ್ಯೂಲ್ ಮಾಡ್ಕೋಬಹುದು. ಮಾರ್ನಿಂಗ್ 6 ಗಂಟೆಯಿಂದ 6:15 ನಿಮಿಷವರೆಗೂ ನಿಮಗೆ ನೀರ್ ಹೋಗ್ಬೇಕು ಅಂತಂದ್ರೆ ಆಟೋಮೆಟಿಕ್ ತಾನೇ ಆನ್ ಮಾಡುತ್ತೆ, ಆಫ್ ಮಾಡುತ್ತೆ. ಆತರ ಮೇಲೆ ಇದು ಕರಿಬೇವು ಕೂಡ ಅಷ್ಟೇ, ಇದು ನಾಟಿನೇ ಕೂಡ ನೋಡಿ. ಇದೆಲ್ಲ ನಮಗೆ ನಾನೊಂದು 6 ಮಂತ್ ಇಂದ ಇನ್ನೂರಿಗೆ ಒಂದ್ಸಲ ಕರಿಬೇವು ನಾನು ಹೊರಗಡೆ ತಂದೇ ಇಲ್ಲ. ಅಷ್ಟರಲ್ಲಿ ಇಲ್ಲಿ ಪುಂಡೆ ಸೊಪ್ಪು ಇದೆ. ಸೊ ನಾವು ಆಕ್ಚುಲಿ ನಾರ್ತ್ ಕರ್ನಾಟಕದವರು. ಸೊ ನಮಗೆ ಜೋಳದ ರೊಟ್ಟೆ ಜೊತೆ ಈ ಪುಂಡೆ ಸೊಪ್ಪು ಇಲ್ಲ ಅಂತಂದ್ರೆ ನಡೆಯಲ್ಲ. ಸೊ ಹಂಗಾಗಿ ಇದನ್ನ ನಾನು ಆಲ್ವೇಸ್ ಇಟ್ಟಿರ್ತೀನಿ. ಅದು ತುಂಬಾ ಒಳ್ಳೆ ಕಾಂಬಿನೇಷನ್ ನಮಗೆ. ಹಾಯ್, ಹಲೋ, ನಮಸ್ತೆ ಗೆಳೆಯರೆ. ಒಂದು ವಿಭಿನ್ನವಾದ ಟಾಪಿಕ್ಗೆ ನಿಮ್ಗೆಲ್ಲ ಇವತ್ತು ಸ್ವಾಗತ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಪ್ಪ ಅಂತ ಹೇಳಿದ್ರೆ ಇಷ್ಟು ದಿನಗಳಿಂದ ನೀವು ಏನೆಲ್ಲ ನೋಡಿರ್ತೀರಾ, ನಾವು ಒಂದು ಒಳ್ಳೆ ಅಂದ್ರೆ ತೋಟಗಳಿಗೆ ಹೋಗ್ತಾ ಇದ್ರೆ ಅಲ್ಲಿರುವಂತ ಒಂದು ಬೆಳೆಗಳ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನಾವು ಕೊಡ್ತಾ ಇದ್ರೆ. ಆದ್ರೆ ಇವತ್ತು ವಿಭಿನ್ನವಾಗಿ ಏನಂತ ಹೇಳಿದ್ರೆ, ಇಲ್ಲೆಲ್ಲ ನೀವು ಕಾಣಿಸ್ತಾ ಇರ್ಬೋದು, ಏನಿದು ಪಾಟ್ಗಳಲ್ಲಿ ಮಾಡಿದ್ದಾರೆ ಏನೋ ಅಂತ ಹೇಳ್ಬಿಟ್ಟು ನೋಡ್ಕೊಂತಾ ಇರ್ಬೋದು. ಸೊ ಇಲ್ಲಿ ವಿಚಾರನೇ ಬೇರೆ ಇದೆ. ಇದನ್ನ ಚಿಕ್ಕದಾಗಿ ಕಾನ್ಸೆಪ್ಟ್ ನ ಟೆರೇಸ್ ಗಾರ್ಡನಿಂಗ್ ಅಂತ ಕರೀತಾರೆ ಸ್ನೇಹಿತರೆ. ಏನಂತ ಹೇಳಿದ್ರೆ, ನಮ್ಗೆ ಸಿಟಿಯಲ್ಲೇ ನಿಮ್ಗೆ ಗಮನಿಸಬಹುದು, ಯಾವುದೇ ರೀತಿಯಾದ ಮನೆಗಳ ಹತ್ರ ಜಾಗ ಸಹ ಇರೋದಿಲ್ಲ. ಯಾರೋ ದೊಡ್ಡ ದೊಡ್ಡ ಶ್ರೀಮಂತರಾದ್ರೆ 1 ಸೈಟ್ 2 ಸೈಟು ಗಾರ್ಡನ್ ಅಂತಾನೆ ಬಿಟ್ಕೊಂಡು ಮಾಡ್ತಾರೆ. ಇನ್ನ ಬಡವರು ಎಲ್ಲ ಬಂದು ಏನಂತ ಹೇಳಿದ್ರೆ ಬೆಳೆಯೋದಕ್ಕೆ ಇಂಟ್ರೆಸ್ಟ್ ಇರ್ತದೆ. ಅದಕ್ಕೋಸ್ಕರ ಚಿಕ್ಕದಾಗಿ ಅವರ ಟೆರೇಸ್ಗಳ ಮೇಲೆ ಪುಟ್ಟದಾಗಿ ಒಂದು ಕಾನ್ಸೆಪ್ಟ್ ನ ಮಾಡಿಕೊಂಡು ಮನೆಗೆ ಬೇಕಾಗಿರುವಂತ ಕೆಲವೊಂದು ತರಕಾರಿಗಳನ್ನ ಅಂದ್ರೆ ರಾಸಾಯನಿಕ ಮುಕ್ತವಾಗಿ ಬೆಳ್ಕೊಳ್ತಾ ಹೋಗ್ತಾರೆ. ಸೊ ಅದ್ರ ಬಗ್ಗೆ ಇವತ್ತು ಒಂದು ಪುಟ್ಟದಾದ ಮಾಹಿತಿ ನಿಮ್ಗೆ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ನಿಮ್ ಸಹಕಾರ ಕೊಡಿ ಅಂತ ಹೇಳಿದ್ರೆ ವಿಡಿಯೋಗೆ ಹೋಗೋಣ ಬನ್ನಿ. ಸರ್ ನಮಸ್ಕಾರ. ಹಾಯ್, ನಮಸ್ಕಾರ ಎಲ್ಲರಿಗೂ. ಸರ್ ನಿಮ್ಮ ಹೆಸರು ಮತ್ತೆ ನಿಮ್ಮ ಪರಿಚಯ ಮಾಡ್ಕೊಳ್ಳೋದಾದ್ರೆ? ನಮ್ಮ ಹೆಸರು ರವಿ ಅಂತ. ನಾವು ಬೆಂಗಳೂರಲ್ಲಿ ಕೆಲಸ ಮಾಡೋದು, ಐಟಿಯಲ್ಲಿ ಕೆಲಸ ಮಾಡೋದು. ನಮ್ಮ ಊರು ಬಂದ್ಬಿಟ್ಟು ಬಾಗಲಕೋಟೆ ಡಿಸ್ಟಿಕ್ ಮಾಲಿಂಗ್ಪುರ. ಸೊ ಮುಂಚೆಯಿಂದ ಕೂಡ ನಾವು ತೋಟದಲ್ಲಿ ಕೆಲಸ ಮಾಡ್ತಾನೆ ನಮ್ಮ ಎಜುಕೇಶನ್ ಮುಗಿಸ್ಕೊಂಡು ಆಮೇಲೆ ಬೆಂಗಳೂರು ಬಂದು ಇಲ್ಲಿ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಜಾಬ್ ಆದ್ಮೇಲೆ ಸೊ ಇಲ್ಲಿ ಬಂದು ನಾವು ಈಗ ಸ್ವಂತ ಮನೆ ತಗೊಂಡು ಒಂದು 4 ಇಯರ್ ಆಯ್ತು. ಇದಕ್ಕಿಂತ ಮುಂಚೆ ನಾವೆಲ್ಲ ಏನಂದ್ರೆ ಬಾಡಿಗೆ ಮನೇಲಿ ಇರ್ತಾ ಇದ್ವಿ. ಸೊ ಅಲ್ಲಿ ನಮ್ಗೆ ಏನಾದ್ರು ಈ ತರ ಟೆರೆಸ್ ಗಾರ್ಡನ್ ಈ ತರ ಮಾಡಕ್ ಆಗಲ್ಲ, ಯಾಕಂದ್ರೆ ಓನರ್ ಬೇರೆ ಇರ್ತಾರೆ, ಅದೆಲ್ಲ ಕಷ್ಟ. ಸೊ ಹಾಗಾಗಿ ನನಗೆ ಯಾವಾಗ ಸ್ವಂತ ಮನೆ ತಗೊಂಡು ನಂಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ಯಾಕಂದ್ರೆ ಈ ಕೊರೋನಾ ಟೈಮಲ್ಲಿ ನಾವೆಲ್ಲ ಫ್ರೀ ಇದ್ವಿ, ಎಲ್ಲ ವರ್ಕ್ ಫ್ರಮ್ ಹೋಮ್ ಇತ್ತು. ಸೊ ಹಾಗಾಗಿ ನನಗೆ ಒಂದು ಫ್ರೀ ಟೈಮ್ ಸಿಗ್ತಾ ಇತ್ತು. ಆ ಟೈಮಲ್ಲಿ ನಾನು ಇದೇ ಸಂಡೇ ಸ್ಯಾಟರ್ಡೆ ಎಲ್ಲ ಟೈಮ್ ಸಿಕ್ಕಾಗೆಲ್ಲ 1-2 ಪಾಟು ಆತರ ಸ್ಟಾರ್ಟ್ ಮಾಡಿ ಸುಮ್ಮನೆ ಕೊತ್ತಂಬರಿ ಸೊಪ್ಪು, ಮೆಂತೆ ಸೊಪ್ಪು ಆತರ ಸ್ಟಾರ್ಟ್ ಮಾಡಿದೆ. ಅದಾದ್ಮೇಲೆ ಹಂಗೆ, ಯಾಕಂದ್ರೆ ನಮ್ಗೆ ಆಲ್ರೆಡಿ ನಾವು ತೋಟದಿಂದ ಬಂದವರು. ಸೊ ಹಾಗಾಗಿ ನಮ್ಗೆ ಅದ್ರ ಬಗ್ಗೆ ಜ್ಞಾನನೂ ಇತ್ತು. ಸೊ ಸ್ಲೋ ಆಗಿ ಹಂಗೆ ಮಾಡ್ತಾ ಮಾಡ್ತಾ ಇವತ್ತು ನನ್ನ ಟೆರೆಸ್ ಗಾರ್ಡನ್ ಅಲ್ಲಿ ಒಂದು 30ರಿಂದ 35 ಪಾಟ್ ಇದೆ. ಒಂದೊಂದು ಪಾಟ್ ಸೈಜ್ ಬಂದ್ಬಿಟ್ಟು 1.5 ಅಡಿ ಅಗಲ, 1 ಫೀಟ್ ಹೈಟ್ ಇದೆ. ಸೊ ಈ ಸೈಜ್ ಅಲ್ಲಿ ಮಾಡಿದ್ರೆ ಮಾತ್ರ ನಾವು ಟೆರೆಸ್ ಗಾರ್ಡನ್ ಅಲ್ಲಿ ಆರ್ಗ್ಯಾನಿಕ್ ವೇಲೆ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ನಾವು ವೆಜಿಟೇಬಲ್ ನ ಬೆಳ್ಕೋಬಹುದು. ಅಟ್ಲೀಸ್ಟ್ ಒಂದು 60 to 80% ಇಷ್ಟಾದ್ರೂ ಬೆಳ್ಕೋಬಹುದು. ರೆಗ್ಯುಲರ್ ಆಗಿ ನಿಮ್ಗೆ ವೆಜಿಟೇಬಲ್ ಬರುತ್ತಿಲ್ಲೋ ಗೊತ್ತಿಲ್ಲ, ಅಟ್ಲೀಸ್ಟ್ ನಿಮಗೆ ಒಂದು ನಾ ಹೇಳ್ದಂಗೆ ಸುಮಾರಾಗಿ ನೀವು ಮೆಣಸಿನ ಗಿಡ ಆಗ್ಲಿ, ಆಮೇಲೆ ಟೊಮೆಟೊ ಆಗ್ಲಿ, ಆಮೇಲೆ ಬದನೆಕಾಯಿ, ಹೀರೆಕಾಯಿ, ಸೊಪ್ಪಿನ ಪಲ್ಯಗಳು ಎಲ್ಲಾನು ಆರಾಮಾಗಿ ಬೆಳ್ಕೋಬಹುದು. ಈಗ ನೋಡೋದಾದ್ರೆ ಯಾವುದೆಲ್ಲ ಒಂದು ಚಿಕ್ಕ ಬೆಳೆ ಇದೆ, ದೊಡ್ಡ ಬೆಳೆ ಇದೆ ಅಂತ. ಇದು ಚಿಕ್ಕ ತರಕಾರಿ ಇದೆ, ದೊಡ್ಡ ತರಕಾರಿ. ಈಗ ನೋಡೋದಾದ್ರೆ ನೀವು ನುಗ್ಗೆ ಸಸಿ ಎತ್ಕೊಂಡ್ಬಂದು ಇಲ್ಲೇ ಟೆರೆಸ್ ಮೇಲೆ ಹಾಕಿಬಿಟ್ಟಿದ್ರಿ. ಇದ್ರಲ್ಲಿ ಏನಾದ್ರು ಕಾಯಿ ಬಿಟ್ಟಿದ್ದು ಉಂಟಾ? ಹೂವ ಕಾಣಿಸ್ತಾ ಇದೆ ಒಂದೊಂದು. ಇಲ್ಲ, ಇದನ್ನ ಏನಂತಂದ್ರೆ ನಾನು ಸೀಡ್ಸ್ ತಂದು ಮೊದಲು ಬೀಜ ನಮ್ಮ ಊರಿಂದ ತಗೊಂಡ್ಬಂದಿರೋ ಸೀಡ್ಸ್ ಇದು ಆಕ್ಚುಲಿ ನಾಟಿ ನುಗ್ಗೆ ಗಿಡ. ಇದು ವರ್ಷಕ್ಕೊಂದು 2 ಸರಿ ಕಾಯಿ ಆಗುತ್ತೆ. ಹೈಬ್ರಿಡ್ ತರ ಅಲ್ಲ, ಹೈಬ್ರಿಡ್ ರೆಗ್ಯುಲರ್ ಆಗ್ತಾ ಇರುತ್ತೆ. ನನಗೆ ನಾಟಿನೇ ಬೇಕು ಅಂತ ನಾನೇ ಊರಿಂದ ತಂದು ಸೀಡ್ಸ್ ಹಾಕಿ ಬೆಳೆಸಿ ಇವಾಗ ಇದು ಒಂದು ವರ್ಷದ ಗಿಡ. ಇದು ಒಂದು 2 ಸರಿ ನನಗೆ ಅದೇ ಹೂವ ಹಿಡಿದಿದೆ ನೋಡಿ, ಹೂವ ಬಂದಿದೆ. ಇದು ಸೆಕೆಂಡ್ ಟೈಮ್. ಫಸ್ಟ್ ಟೈಮ್ ಬಂದಾಗ ಒಂದು ಸ್ವಲ್ಪ ಕಾಯಿ ಆಗಿತ್ತು, ಜಾಸ್ತಿ ಆಗಿಲ್ಲ. ಈ ಟೈಮ್ ಮೇ ಬಿ ಜಾಸ್ತಿ ಆಗ್ಬೋದು ಕಾಯಿ. ಫಸ್ಟ್ ಟೈಮ್ ಒಂದು 4ರಿಂದ 5 ಒಂದೊಂದು ಗಿಡದಲ್ಲಿ ಆಗಿತ್ತು ಅಷ್ಟೇ, ಜಾಸ್ತಿನ ಆಗಿರಲಿಲ್ಲ. ಈ ಸಾರಿ ಮಾತ್ರ ಚೆನ್ನಾಗಿ ಬರುತ್ತೆ. ಸೊ ನೀವು ಈ ತರ ಬೆಳಿಬಹುದು. ಏನಂದ್ರೆ ಇವಾಗ ನಿಮ್ಮ ಟೆರೆಸ್ ಗಾರ್ಡನ್ ಹೆಂಗ್ ಬೇಕೋ ಆ ತರ ನೀವು ಅದನ್ನ ಕಟ್ ಮಾಡ್ಕೋಬೇಕು. ಈಗ ನೀವು ಓಪನ್ ಸ್ಪೇಸ್ ಅಲ್ಲಿ ಬೆಳಿಬೇಕಾದ್ರೆ ಗಿಡ ಎಷ್ಟಾದ್ರೂ ಬೆಳೆಯಲಿ ನೀವು ಅದನ್ನ ಬೆಳೆಸಬಹುದು. ಇಲ್ಲಿ ನಮ್ಗೆ ವೇಟ್ ಕಡಿಮೆ ಆಗ್ಬೇಕು, ನಾವು ಅದನ್ನೆಲ್ಲ ತುಂಬಾ ಪ್ರಿಕಾಷನ್ಸ್ ತಗೋಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ದೀನಿ, ನಾನು ಇಲ್ಲೊಂದು ಕಟ್ ಹೊಡೆದಿದ್ದೀನಿ, ಆಮೇಲೆ ಇಲ್ಲಿ ಬಂದು ಇಲ್ಲಿ ಕಟ್ ಹೊಡೆದಿದ್ದೀನಿ. ಗಿಡ ಚಿಕ್ಕದೇ ಅಗಲ ಆಗ್ಬೇಕು, ಪ್ರೂನಿಂಗ್ ಮಾಡ್ತಾ ಇರಬೇಕು. ಅವಾಗ ಮಾತ್ರ ನಿಮಗೆ ಗಿಡದಲ್ಲಿ ಕಾಯಿನೂ ಜಾಸ್ತಿ ಬರುತ್ತೆ, ಆಮೇಲೆ ನಿಮ್ಮ ಟೆರೆಸ್ಗೂ ಕೂಡ ವೇಟ್ ಕಡಿಮೆ ಆಗುತ್ತೆ. ಓಕೆ ಸರ್, ನಾವು ಇಲ್ಲಿ ಗಮನಿಸೋದಾದ್ರೆ ತರಕಾರಿಗಳು ಸುಮಾರು ಇದಾವೆ. ನಾನು ಇಷ್ಟು ಜಾಗದಲ್ಲಿ ಇಷ್ಟೆಲ್ಲ ತರಕಾರಿಗಳು ಇದೆ ಅಂತ ಅನ್ಕೊಂಡಿರ್ಲಿಲ್ಲ. ಈಗ ಮೊದಲನೇ ಒಂದೊಂದೇ ಹೋಗ್ತಾ ಇರೋಣ. ಈಗ ಹೇಗೆ ಇಲ್ಲಿ ಮೊದಲನೇದಾಗಿ ನೋಡೋದಾದ್ರೆ ಸೊಪ್ಪಿನ ಇದು ಏನೇನು ಹಾಕಿದೀರ ಅಂತ ಹೇಳ್ತೀರಾ? ನಾನು ಇಲ್ಲಿ ನೋಡಿ ರಾಜಗಿರಿ ಸೊಪ್ಪಿದೆ, ಆಮೇಲೆ ಪಾಲಕ್ ಇದೆ. ಸೊ ಈ ತರ ಮೆಂತೆ ಸೊಪ್ಪನ್ನು ಹಾಕಿದೀನಿ. ಇವಾಗ ನಿಮ್ಗೆ ಸೀಡ್ಸ್ ಹಾಕಿದೀನಿ, ಬಟ್ ಇನ್ನೂ ಅದು ಜಸ್ಟ್ ಬರ್ತಾ ಇದೆ ಇವಾಗ. ಸೊ ನಾನು ನಾರ್ಮಲ್ ಆಗಿ ಏನಂತಂದ್ರೆ ಪಾಲಕ್ ಆಲ್ವೇಸ್ ಇರುತ್ತೆ ನನ್ನ ಟೆರೆಸ್ ಮೇಲೆ, ಆಮೇಲೆ ಕೊತ್ತಂಬರಿ ಸೊಪ್ಪು ಇರುತ್ತೆ, ಆಮೇಲೆ ನನ್ನ ಮನೆಗೆ ಒಂದು 2ರಿಂದ 3 ಮೆಣಸಿನ ಗಿಡ ಆದ್ರೆ ಆರಾಮಾಗಿ ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಸಿಗುತ್ತೆ. ಹಾಗಾಗಿ ನಾವು ಒಂದು 2 ಮೆಣಸಿನ ಗಿಡ ಇದೆ ಇಲ್ಲಿ, ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ತುಂಬಾ ಖಾರ ಇರುತ್ತೆ. ಇನ್ನೊಂದು ಖಾರ ಸ್ವಲ್ಪ ಕಡಿಮೆ ಇರೋದು ಒಂದಿದೆ ಆ ಸೈಡು, ಇದು ತುಂಬಾ ಖಾರ ಇರುತ್ತೆ ಇದು. ಸೊ ನೋಡಿ, ಇದು ತುಂಬಾ ಖಾರ ಇರೋ ಮೆಣಸಿನ ಗಿಡ. ಇದು ನೀವು ಏನಂದ್ರೆ ಒಂದು ನೀವೇನೋ ಉಪ್ಪಿಟ್ಟು ಅಥವಾ ಏನು ಅವಲಕ್ಕಿ ಮಾಡ್ತೀನಿ ಅಂದ್ರೆ ಒಂದು 2ರಿಂದ 3 ಮೆಣಸಿನಕಾಯಿ ಹಾಕಿದ್ರೆ ಒಂದ್ಸರಿ ನಮ್ಮ ಫ್ಯಾಮಿಲಿ ಅಷ್ಟು ಒಂದ್ಸರಿ ಆಗುತ್ತೆ.
ಅದೇ ರೀತಿ ಏನಂತಂದ್ರೆ ಇಲ್ಲಿ ನೋಡಿ ಇದು ಸ್ವಲ್ಪ ಖಾರ ಕಡಿಮೆ ಇದು. ಸೊ ಈ ತರದ್ದು ಒಂದು ತಳಿ ಇದೆ ನನ್ನ ಹತ್ರ. ಸೊ ಇದೇ ತರ ಮೂಲಂಗಿ ಹಾಕಿರ್ತೀನಿ. ಇಲ್ಲಿ ನೋಡಿ ಇಲ್ಲಿ ಮೂಲಂಗಿ ಇದೆ. ಇದನ್ನೊಂದು 2-3 ದಿನ ಬಿಟ್ರೆ ನಿಮ್ಗೆ ಆರಾಮ್ಸೆ ಒಂದು ಅರ್ಧ ಅಡಿಯಷ್ಟು ಮೂಲಂಗಿ ಸಿಗುತ್ತೆ. ಸೊ ಈ ತರ ಕೊತ್ತಂಬರಿ ಸೊಪ್ಪು ಆಲ್ವೇಸ್ ಇರುತ್ತೆ. ಆಮೇಲೆ ಹಾಗಲಕಾಯಿ ಇದೆ. ಇಲ್ಲಿ ಹಾಗಲಕಾಯಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆಮೇಲೆ ಇಲ್ಲಿ ಪುಂಡೆ ಸೊಪ್ಪು ಇದೆ. ಸೊ ನಾವು ಆಕ್ಚುಲಿ ನಾರ್ತ್ ಕರ್ನಾಟಕದವರು. ಸೊ ನಮಗೆ ಜೋಳದ ರೊಟ್ಟೆ ಜೊತೆ ಈ ಪುಂಡೆ ಸೊಪ್ಪು ಇಲ್ಲ ಅಂತಂದ್ರೆ ನಡೆಯಲ್ಲ. ಸೊ ಹಂಗಾಗಿ ಇದನ್ನ ನಾನು ಆಲ್ವೇಸ್ ಇಟ್ಟಿರ್ತೀನಿ. ಅದು ತುಂಬಾ ಒಳ್ಳೆ ಕಾಂಬಿನೇಷನ್ ನಮಗೆ. ಸೊ ಹಂಗಾಗಿ ನಾನು ಇದನ್ನ ಆಲ್ವೇಸ್ ಒಂದು ಪಾಟ್ ಅಲ್ಲಿ ಆಲ್ವೇಸ್ ಇಟ್ಟಿರ್ತೀನಿ. ಇದು ಕಟ್ ಮಾಡಿದ್ರೆ ಮತ್ತೆ ಬರ್ತಾ ಇರುತ್ತೆ. ಒಂದು 2-3 ಮಂತ್ಸ್ ನೀವು ಆರಾಮಾಗಿ ಇದನ್ನ ಇದು ಮಾಡ್ಕೋಬಹುದು. ಅದು ಯಾವಾಗ ಅದು ಬೀಜ ಸ್ಟಾರ್ಟ್ ಆಗುತ್ತೋ ಅವಾಗ ಮತ್ತೆ ಇನ್ನೊಂದು ಪಾಟ್ ಅಲ್ಲಿ ನಾನು ಇದೇ ತರ ಸೀಡ್ಸ್ ಹಾಕ್ತೀನಿ. ಸೊ ನನಗೆ ರೆಗ್ಯುಲರ್ ಆಗಿ ಬರ್ತಾ ಇರುತ್ತೆ. ಸೊ ನಾನು ರೆಗ್ಯುಲರ್ ಆಗಿ ಬರೋಕೆ ಕೆಲವೊಂದು ವೆಜಿಟೇಬಲ್ ಏನ್ ಮಾಡ್ತೀನಿ ಅಂದ್ರೆ, ಈಗ ಒಂದು ಪಾಟ್ ಅಲ್ಲಿ ಮುಗಿತಾ ಬಂದ್ರೆ ಆತರ ಒಂದು 2 ಪಾಟಿಗೆ ನಾನು ಸೇಮ್ ಹಾಕಿರ್ತೀನಿ, ರೆಡಿ ಮಾಡಿರ್ತೀನಿ. ಸೊ ಸೀಡ್ಸ್ ರೆಡಿ ಇರುತ್ತೆ. ಸೊ ಅದು ಮುಗಿಯೋಕ್ ಬರೋಕ್ಕಿಂತ ಮುಂಚೆ ಒಂದು 15 ದಿವಸ ಮುಂಚೆ ಏನಂದ್ರೆ ಇನ್ನೊಂದು ಪಾಟ್ಗೆ ನಾನು ಸೀಡ್ಸ್ ಹಾಕಿ ರೆಗ್ಯುಲರ್ ಆಗಿ ಬೇಕು ಅನ್ನೋಕ್ಕೋಸ್ಕರ. ಸೊ ಟೊಮೆಟೊ ಆಗ್ಲಿ ಆತರ ಎಲ್ಲ. ಸೊ ಆಮೇಲೆ ಇದು ಕರಿಬೇವು ಕೂಡ ಅಷ್ಟೇ, ಇದು ನಾಟಿನೇ ಕೂಡ. ನೋಡಿ ಇದೆಲ್ಲ ನಮಗೆ ನಾನೊಂದು 6 ಮಂತ್ ಇಂದ ಇನ್ನೂರಿಗೆ ಒಂದ್ಸಲ ಕರಿಬೇವು ನಾನು ಹೊರಗಡೆ ತಂದೇ ಇಲ್ಲ. ಅಷ್ಟು ಕರಿಬೇವು ನನಗೆ ಇದು ಕೊಡ್ತಾ ಇದೆ. ಏನಕ್ಕೆ ಸರ್, ಒಂದಿನಕ್ಕೆ ಒಂದೊಂದು ರೆಕ್ಕೆ ತೆಗೆದು ಹಾಕೊಂತ ಇದ್ರೆ ಸಾಕು, ಮತ್ತೆ ಮೇಲೆ ಚಿಗುರ ಬರ್ತಾನೆ ಇರುತ್ತೆ. ಹಾಗೆ ನೀವು ಎಷ್ಟು ಕಟ್ ಮಾಡ್ತಿರೋ ಅಷ್ಟು ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ತುಂಬಾ ಒಂದು ಒಳ್ಳೆ ಇದು ತುಂಬಾ ಚೆನ್ನಾಗಿದೆ ಸ್ಮೆಲ್. ಆಮೇಲೆ ನೋಡಿ ಸೀಡ್ಸ್ ಬರ್ತಾ ಇದೆ. ನನ್ನ ಜನರಿಗೆ ಏನಂದ್ರೆ ಇಲ್ಲಿ ಬಂದಿರೋ ಸೀಡ್ಸ್ ಒಂದು 20 ಸೀಡ್ಸ್ ಬಂದಿತ್ತು. ಲಾಸ್ಟ್ ಇಯರ್ ಸೀಡ್ಸ್ ಬಂದಿತ್ತು. ಇದನ್ನ ನಾನು ಪಾಟ್ ಮಾಡಿ ಬೇರೆಯವ್ರ ಲೇಔಟ್ ಎಲ್ಲರೂ ಕೊಟ್ಬಿಟ್ಟಿದ್ದೀನಿ ಸಸಿ ಮಾಡಿ. ಸೊ ಒಳ್ಳೆ ಇದು ಆಕ್ಚುಲಿ ಇದರ ಸ್ಮೆಲ್ ಚೆನ್ನಾಗಿದೆ. ಇಲ್ಲ ನಾಟಿ ಅಂತ ಹೇಳಿದ್ರೆ ಫ್ರಾಗ್ರೆನ್ಸ್ ತುಂಬಾನೇ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಸ್ಮೆಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಒಂದ್ಸರಿ ನೋಡಿ. ತುಂಬಾ ಚೆನ್ನಾಗಿದೆ ಸರ್ ಸ್ಮೆಲ್. ಹೈಬ್ರಿಡ್ ಅಂತ ಹೇಳಿದ್ರೆ ನಾವು ಕದ್ಲಿಸಿದ್ರೆ ಏನ್ ಮಾಡೋಣ, ಇದು ಕೈಯಲ್ಲಿ ಇಟ್ಕೊಂಡ್ರೆ ಸ್ಮೆಲ್ ಬರುತ್ತೆ. ಆತರ ಒಂದು ಒಳ್ಳೆ ಕರಿಬೇವು. ಆಮೇಲೆ ನನ್ನ ಹತ್ರ ಒಂದು 4 ಬದನೆ ಗಿಡ ಇದೆ. ಈ ಬದನೆ ಗಿಡ ಹೆಂಗಂತಂದ್ರೆ ನೀವು ಒಂದು 4 ಬದನೆ ಗಿಡ ಹಾಕಿದ್ರೆ ನಿಮಗೆ ಸಾಕಾಗಿ ಹೋಗ್ಬಿಡುತ್ತೆ. ನಿಮ್ಗೆ ಮನೆಯಲ್ಲೇ ತಿಂದು ಸಾಕಾಗುತ್ತೆ, ಅಷ್ಟು ಕಾಯಿ ಕೊಡುತ್ತೆ. ಇಲ್ಲಿ ನೋಡಿ ಸೈಜ್ ಸರ್, ಈ ಸೈಜ್ ಇದೆ, ತುಂಬಾ ಚೆನ್ನಾಗಿದೆ. ಇದು ತಳಿ ಚೆನ್ನಾಗಿದೆ. ಸೊ ಹಂಗಾಗಿ ನಿಮಗೆ ಸಾಕಾಗೋಷ್ಟು ಬರುತ್ತೆ ಇದು. ನೀವು ಈಗ ನೋಡಿ ಇಲ್ಲಿ ಚಿಕ್ಕದಿರುತ್ತಲ್ವಾ, ಇದು 2-3 ದಿನಕ್ಕೆ ನಿಮ್ಗೆ ಇಷ್ಟ ಆಗ್ಬಿಡುತ್ತೆ. ಆಮೇಲೆ ಇವು ಕಟ್ ಮಾಡ್ತೀರಾ, ಮತ್ತೆ ಇಲ್ಲಿ ಫ್ಲವರ್ ಬರುತ್ತಾ. ಇದೇ ತರ ನನ್ನ ಹತ್ರ ಒಂದು 4-5 ಬದನೆ ಗಿಡ ಇದೆ. ರೆಗ್ಯುಲರ್ ಆಗಿ ನೀವು ವಾರಕ್ಕೆ ಒಂದು 3 ಟೈಮ್ಸ್ ಆದ್ರೂ ನಾನು ವೆಜಿಟೇಬಲ್ ಬದನೆಕಾಯಿ ಮಾಡ್ತಾ ಇರ್ತೀನಿ. ಅಷ್ಟು ನನಗೆ ಬರ್ತಾ ಇರುತ್ತೆ. ಓಕೆ ಸರ್. ಇನ್ನೊಂದು ಇಲ್ಲಿ ನೋಡೋದಾದ್ರೆ ಇನ್ನೊಂದು ಬಳ್ಳಿ ಜಾತಿ ಬೆಳೆ ಒಂದು ಇಟ್ಕೊಂಡಿದ್ದೀರಾ. ಇದು ಬಂದು ಏನಂತ ಹೇಳ್ತೀರಾ? ಇದು ಹೀರೆಕಾಯಿ. ಇದು ಸೊ ನನ್ನ ಹತ್ರ ಒಂದು 4-5 ಹೀರೆ ಬಳ್ಳಿ ಇದೆ. ಈಗ ಮುಂಚೆ ಹಾಕಿರೋದಲ್ಲಿದೆ, ಅದು ಕಾಯಿ ಮುಗಿತಾ ಬಂದಿದೆ. ಅದಕ್ಕೋಸ್ಕರ ನಾನು ಏನ್ ಮಾಡಿದ್ದೀನಿ, ಇವಾಗ ಮತ್ತೆ 2 ಪಾಟಲ್ಲಿ ಈ ಪಾಟಲ್ಲಿ ಒಂದು ಬಳ್ಳಿ ಹಾಕಿದ್ದೀನಿ, ಈ ಪಾಟಲ್ಲಿ ಒಂದು ಬಳ್ಳಿ ಹಾಕಿದ್ದೀನಿ. ಎರಡು ಹಾಕಿ ಇಲ್ಲಿಗೆ ಹಂದ್ರ ಮಾಡಿದ್ದೀನಿ. ಯಾಕಂದ್ರೆ ಬಳ್ಳಿಗೆ ಏನಂತಂದ್ರೆ ಅದಕ್ಕೆ ಸಪೋರ್ಟ್ ಬೇಕು ಮತ್ತೆ ಸ್ಪ್ರೆಡ್ ಆಗ್ಬೇಕು, ಅಂದ್ರೆ ಅದು ಕಾಯಿ ಚೆನ್ನಾಗಿ ಬರುತ್ತೆ. ಸೊ ಇದು ಇವಾಗ ಜಸ್ಟ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಮೇ ಬಿ ಇನ್ನೊಂದು ವೀಕ್ ಅಲ್ಲಿ ನಮಗೆ ಫ್ಲವರ್ ಎಲ್ಲ ಬಂದು ಕಾಯಿ ಸ್ಟಾರ್ಟ್ ಆಗುತ್ತೆ. ನೋಡಿ ಮನೆಗೆ ಬೇಕಾ ತುಳಸಿ ಗಿಡ ತುಂಬಾ ಅಲ್ವಾ, ಎಲ್ಲರಿಗೂ ಪೂಜೆ ಮಾಡ್ತಾರೆ. ಸೊ ಒಂದ್ ಸ್ವಲ್ಪ ತುಳಸಿನ ಇಟ್ಕೊಂಡಿದ್ದೀನಿ. ನಾನು ಪ್ರತಿದಿನ ಮಾರ್ನಿಂಗ್ ಬಂದಾಗ ಒಂದೊಂದು ಎಲೆ ತಿಂತಾ ಇರ್ತೀನಿ. ತುಂಬಾ ಒಳ್ಳೇದಂತ ಹೇಳ್ತಾರೆ, ಆರೋಗ್ಯಕ್ಕೆ ಒಳ್ಳೇದು. ಅದ್ರ ಜೊತೆ ನೋಡಿ ಇಲ್ಲಿ ಗ್ರೇಪ್ಸ್ ಇದೆ. ಈ ಗ್ರೇಪ್ಸ್ ಅಂದ್ರೆ ಈ ಪಾಟ್ ದೊಡ್ಡದಿದೆ, ಹೆಚ್ಚು ಕಡಿಮೆ 2.5 ಫೀಟ್ ಇದೆ ಇದು ಅಗಲ. ಸೊ ಹೈಟ್ ಕೂಡ 2 ಫೀಟ್ ಇದೆ. ಸೊ ಇದ್ರ ಕೆಪಾಸಿಟಿ ಜಾಸ್ತಿ ಇರೋದ್ರಿಂದ ನೀವೇನಂದ್ರೆ ಒಂದು ಮೇನ್ ಗಿಡ ಯಾವ್ದು ಗ್ರೇಪ್ಸ್ ಇದೆ. ಸೊ ಅದ್ರ ಬಾಜು ಏನಂತಂದ್ರೆ ಈ ತರ ಚಿಕ್ಕ ಬದನೆ ಗಿಡಗಳಾಗ್ಲಿ ಅಥವಾ ಇದು ಆಗ್ಲಿ, ಆಮೇಲೆ ಸೊಪ್ಪಿನ ಪಲ್ಯಗಳನ್ನ ಹಾಕೋಬಹುದು. ಯಾಕಂದ್ರೆ ಇದು ವರ್ಷಕ್ಕೆ 1 ಸರಿನೋ 2 ಸರಿನೋ ಕಾಯಿ ಕೊಡೋದು. ಸೊ ಅಲ್ಲಿವರೆಗೂ ನೀವು ಅದನ್ನ ವೇಸ್ಟ್ ಮಾಡಬಾರ್ದು, ಖಾಲಿ ಇರುತ್ತೆ, ಯೂಸ್ ಮಾಡ್ಕೋಬಹುದು. ಆರಾಮಾಗಿ ನೀವು ಬದನೆ ಗಿಡ ಬೆಳಿತಾ ಇದೀನಿ. ಸೊ ಅದ್ರ ಪಾಡಿಗೆ ಅದು ಬೆಳಿತಾ ಇರುತ್ತೆ, ಇದ್ರ ಪಾಡಿಗೆ ಇದು ನಿಮ್ಗೆ ವೆಜಿಟೇಬಲ್ ಬರ್ತಾ ಇರುತ್ತೆ. ನೆಕ್ಸ್ಟ್ ಸರ್ ಇನ್ನೇನಾದ್ರು ಈ ಗ್ರೇಪ್ಸ್ ಗಿಡ ಹೆಂಗಂತಂದ್ರೆ ಇದು ತುಂಬಾ ಒಂದು ಒಳ್ಳೆ ತಳಿ ಇದು. ಸೊ ಇದು ನನಗೆ ಗಿಡ ಹಾಕಿ ಒಂದು 2 ವರ್ಷ ಆಯ್ತು. ನನಗೆ ಫಸ್ಟ್ ಟೈಮ್ ಈ ವರ್ಷ ಕಾಯಿ ಕೊಟ್ಟಿದೆ. ಬಟ್ ಇವಾಗ ನಿಮ್ ಕಾಯಿ ನೋಡೋಕಿಲ್ಲ, ಬಟ್ ಈ ವರ್ಷ ಒಂದು 2 ಗೊಂಚಲು ಬಂದಿತ್ತು. ಸೊ ಮೇ ಬಿ ನೆಕ್ಸ್ಟ್ ಇಯರ್ಗೆ ಇದು ತುಂಬಾ ಚೆನ್ನಾಗಿ ಕಾಯಿ ಕೊಡ್ತಂತ ಅವ್ನು ಹೇಳಿದಾನೆ. ನೋಡೋಣ ಹೆಂಗ್ ಬರುತ್ತಂತ. ಸೊ ಇಲ್ಲಿ ನೋಡಿ ಇದೊಂದು ದೊಡ್ಡ ಪಾಟ್ ಇದೆ ನನ್ನ ಹತ್ರ, ಬ್ಯಾಗ್ ಯೂಸ್ ಮಾಡ್ತಾ ಇದೀನಿ ಅದಕ್ಕೆ. ಸೊ ಇಲ್ಲಿ ಏನ್ ಮಾಡಿದೆ ಅಂದ್ರೆ ನಾನು ಇವಾಗ ಜಸ್ಟ್ ಮೊಳಕೆ ಬರ್ತಾ ಇದೆ. ಸೊ ಏನಾಗುತ್ತೆ ಅಂದ್ರೆ ಇದನ್ನ ಯಾಕೆ ಹಾಕಿದೀನಿ ಗೊತ್ತಾ, ನಾನು ಈ ಬಿಸಿಲು ಜಾಸ್ತಿ ಇದ್ದಾಗ ಬೇಗನೆ ಸುಟ್ಟೋಗ್ಬಿಡುತ್ತೆ. ಸ್ವಲ್ಪ ಈ ತರ ತೆಳ್ಳಗೆ ಜಾಸ್ತಿನೂ ಅಲ್ಲ, ಈ ತರ ಹಾಕಿದ್ರೆ ಅದು ಸ್ವಲ್ಪ ಮೊಳಕೆ ಹೊಡೆದು ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಈ ತರ ಕಬ್ಬಿನ ಒಂದು ಸೌದೆ ಇರುತ್ತಲ್ಲ, ಅದನ್ನ ಇದಕ್ಕೆ ಯೂಸ್ ಮಾಡ್ತಾ ಇದೀನಿ. ಅದ್ರ ಜೊತೆ ಇಲ್ಲೊಂದು ಹಾಗಲಕಾಯಿ ಇದೆ. ಅಲ್ಲಿ ಒಂದು ಹಾಗಲಕಾಯಿ ನೀವು ಆಲ್ರೆಡಿ ನೋಡಿದ್ರಿ, ಅದು ಇನ್ನು ಮುಗಿತಾ ಬಂದಿದೆ. ಲಾಸ್ಟ್ ಒಂದ್ಸರಿ ಕಟ್ ಮಾಡಿದ್ರೆ ಅದು ಮುಗಿತಾ ಬಂದಿದೆ. ಅದ್ರ ಜೊತೆ ನೋಡಿ ಅದಾದ್ಮೇಲೆ ನಂಗೆ ನೆಕ್ಸ್ಟ್ ಬೇಕಲ್ವಾ, ಅದಕ್ಕೋಸ್ಕರ ಈ ಬಕೆಟ್ ಅಲ್ಲಿ ಒಂದು ಹಾಗಲಕಾಯಿ ಬಳ್ಳಿ ಹಾಕಿದೀನಿ. ಇದು ಹಳೆ ಹೀರೆಕಾಯಿ ಬಳ್ಳಿ, ಇದು ಆಗ್ಲೇ ಹೇಳ್ದಂಗೆ. ಆಮೇಲೆ ಲಾಸ್ಟ್ ಇಯರ್ ನಾನು ಅಲ್ಲಿ ಕರಿಬೇವು ಬೀಜಗಳು ಸಿಕ್ಕಿತ್ತಂತಲ್ಲ, ಅದೇ ಹಾಕಿರೋ ಸಸಿ ಇದು. ಇನ್ನೊಂದು ಸಸಿ ಮಾಡಿದೀನಿ, ಯಾರು ಕೇಳಿದ್ರೆ ಕೊಡ್ತಾ ಇರ್ತೀನಿ. ನನಗೆ ಅಷ್ಟು ಸಫಿಶಿಯಂಟ್ ಇದೆ, ಬಟ್ ಆದ್ರೂ ಇನ್ನೊಂದು ಇರ್ಲಿ ಅಂತ ನಾನು ಬೆಳ್ಕೊತಾ ಇದೀನಿ. ಇಲ್ಲಿ ನೀವು ಮೆಂತೆ ಬೀಜ ಹಾಕಿದೀನಿ, ಜಸ್ಟ್ ಮೊಳಕೆ ಬರ್ತಾ ಇದೆ ಇವಾಗ.
ನೋಡಿ ಈ ತರ ಹಾಕ್ತಾ ಇದೀನಿ, ಇಲ್ಲೊಂದು ಹಾಕಿದೀನಿ. ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು. ತುಂಬಾ ನೀವು ಒಂದ್ರಲ್ಲಿ ಫುಲ್ ಸುರ್ಬಿಟ್ರೆ ಅಷ್ಟು ಪವರ್ಫುಲ್ ಆಗಿ ಬರಲ್ಲ. ಹೌದು. ಅಟ್ಲೀಸ್ಟ್ ನೀವು ಒಂದು ಮೆಂತೆ ಸಸಿ ಬೀಜ ಹಾಕ್ತೀನಿ ಅಂತಂದ್ರೆ ಒಂದು 4 ಇಂದ 5 ಇಂಚ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ, ಪವರ್ಫುಲ್ ಆಗಿ ಬರುತ್ತೆ. ಆಮೇಲೆ ನೋಡಿ ಊರಿಂದ ನಾನು ಕಬ್ಬು ಹಾಕಿದೀನಿ, ಊರಿಂದ ಒಂದು ಕಬ್ಬು ತಂದು ಇಲ್ಲಿ ಹಾಕಿದೀನಿ. ಇದನ್ನೆಲ್ಲ ಏನಂದ್ರೆ ಸತ್ಯನಾರಾಯಣ ಪೂಜೆ ಎಲ್ಲ ಊರಲ್ಲಿ ವರ್ಷಕ್ಕೊಂದ್ಸಲಿ ನಾವು ಶ್ರಾವಣ ಮಾಸದಲ್ಲಿ ಪೂಜೆ ಮಾಡ್ತೀವಲ್ಲ, ನನಗೆ 5 ಕಬ್ಬು ಬೇಕಾಗುತ್ತೆ. ಲಾಸ್ಟ್ ಇಯರ್ ನನಗೆ ಇದೇ ಕಬ್ಬನ್ನ 5 ಕಬ್ಬನ್ನ ನಾನು ನನ್ನ ಪೂಜೆಗೆ ಯೂಸ್ ಮಾಡಿದ್ದೀನಿ. ಅಲ್ಲಿ ನೀವು ಬಾಳೆಗಡೆ ನೋಡಿದಿರಾ, ಅದರಲ್ಲಿ ಎಲೆ ಬಂತು. ಸೊ ಆಮೇಲೆ ನಾನು ಚೆಂಡು ಹೂವಿನ ಹಾಕಿದ್ದೆ ಲಾಸ್ಟ್ ಇಯರ್, ತುಂಬಾ ಇತ್ತು. ಆಕ್ಚುಲಿ ಲೇಔಟ್ದವ್ರಿಗೆಲ್ಲ ಕೊಡುವಷ್ಟು ನನಗೆ ಚೆಂಡು ಹೂ ಬಂದಿತ್ತು. ಸೊ ಶ್ರಾವಣ ಮಾಸದಲ್ಲಿ ನನಗೆ ಏನ್ ಪೂಜೆಗೆ ಏನ್ ಬೇಕು ಅದನ್ನು ಕೂಡ ನಾನೇ ಬೆಳ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಒಂದು ಸಸಿ ಅಂದ್ರೆ ಕಸಿ ಮಾಡಿರೋ ಇಲ್ಲಿ ಒಂದು ಕಸಿ ಮಾಡಿರೋ ಮ್ಯಾಂಗೋ ಇದೆ. ಈ ಮ್ಯಾಂಗೋ ಏನಂದ್ರೆ ತುಂಬಾ ಹೈಟ್ ಏನು ಹೋಗಲ್ಲ ಇದು, ಬಟ್ ಏನಂತಂದ್ರೆ ನಿಮಗೆ ಗಿಡ ತುಂಬಾ ಕಾಯಿ ಕೊಡುತ್ತೆ. ಲಾಸ್ಟ್ ಸೀಸನ್ ಅಲ್ಲೂ ಅಷ್ಟೇ ನನಗೆ ಈಗ 2 ಇಯರ್ ಆಯ್ತಿದು. ಫಸ್ಟ್ ಇಯರ್ಗೆ ಒಂದು 2 ಕಾಯಿ ಬಂದಿತ್ತು. ಈ ಇಯರ್ ಒಂದು 5 to 6 ಕಾಯಿ ಬಂತು ನನಗೆ. ಇದು ತುಂಬಾ ದಪ್ಪ ಕಾಯಿ, ಚಿಕ್ಕದಲ್ಲ, ಇಷ್ಟು ದಪ್ಪ ಬರುತ್ತೆ. ಒಂದು ಕಾಯಿನ ಇಬ್ರು ತಿನ್ಬೋದು, ಅಷ್ಟು ದೊಡ್ಡ ಕಾಯಿ ಬರುತ್ತೆ. ವೆರೈಟಿ ಏನು ಅಷ್ಟು ನೆನಪಿಲ್ಲ ನನಗೆ, ಬಟ್ ಕಸಿ ಮಾಡಿರೋದು ಅಂತ ನಾನು. ಹೌದು, ಗ್ರಾಫ್ಟೆಡ್. ಓಕೆ ಸರ್. ಅದ್ರ ಪಕ್ಕದಲ್ಲಿ ಆಪಲ್ ಸಸಿನೂ ತಂದ್ಬಿಟ್ಟಂಗಿದ್ದೀರಾ? ಹೌದು, ಇಲ್ಲಿ ನೋಡಿ ಇದು ಆಪಲ್. ಇದು ನಾನು ತರುವಾಗ ತುಂಬಾ ಚಿಕ್ಕದಿಷ್ಟು, ಇಷ್ಟೇ ಇತ್ತು. ಸೊ ಇದು ಏನಂತಂದ್ರೆ ಸ್ವಲ್ಪ ಬೆಳಿಬೇಕು. ಗಿಡ ಬೆಳೆದ ಮೇಲೆನೆ ನಿಮಗೆ ಇದು ಕಾಯಿ ಕೊಡೋದು. ನನಗೆ ಗೊತ್ತಿರೋಂಗೆ ಇನ್ನೊಂದು 6 ಮಂತ್ ಇದು ಬೆಳಿಬೇಕು. ಬೆಳೆದ ಮೇಲೆ ಮೇ ಬಿ ಕಾಯಿ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ನನ್ನ ಜೊತೆ ತಂದವರು ಓಪನ್ ಸ್ಪೇಸ್ ಅಂದ್ರೆ ನಮ್ಮ ಊರಲ್ಲಿ ಹಾಕಿದ್ದಾರೆ, ಅವ್ರಿಗೆಲ್ಲ ಕಾಯಿ ಬರ್ತಾ ಇದೆ ಇವಾಗಲೇ. ಸೊ ಇದು ಮೇ ಬಿ ನನಗೆ 6 ಮಂತ್ ಆದ್ಮೇಲೆ ನನಗೆ ಕಾಯಿ ಬರುತ್ತೆ ಇದು. ಆಮೇಲೆ ಇಲ್ಲಿ ನೋಡಿ, ಇಲ್ಲೊಂದು ಬದನೆ ಗಿಡ ಇದೆ. ಸೊ ಇವಾಗ ಇದು ಫ್ಲವರ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಈ ತರ ನನ್ನ ಹತ್ರ ಹೇಳಿದ್ನಲ್ಲ, ಒಂದು 5 to 6 ಬದನೆ ಗಿಡ ಇದೆ. ಬ್ಯಾಚ್ ಆಗಿ ಇಟ್ಕೊಂಡ್ರೆ ನಮ್ಗೆ ಕಂಟಿನ್ಯೂಸ್ ನೋಡಿ ಸಿಗ್ತಾನೆ ಇರೋದು. ಅದ್ರಲ್ಲಿ ಕಾಯಿ ಆಲ್ರೆಡಿ ಸ್ಟಾರ್ಟ್ ಆಗಿ ಬಹಳ ದಿನ ಆಯ್ತು. ಇವಾಗ ಇದು ಈಗ ಜಸ್ಟ್ ಫ್ಲವರ್ ಆಗ್ತಾ ಇದೆ, ಅದು ಮುಗಿತಾ ಇದ್ರೆ ಇದು ಕಾಯಿ ಕೊಡುತ್ತೆ. ಡ್ರ್ಯಾಗನ್ ಫ್ರೂಟ್ ಹಾಕಂಗಿದ್ದೀರಾ ನೋಡಿ, ಬಳ್ಳಿ ಇಲ್ಲಿ ಸೋಲಾರ್ ಮೇಲೆ ಬರ್ತಾ ಇದೆ. ಹೌದು, ಇದು ನೋಡಿ ತುಂಬಾ ಇದಕ್ಕೇನು ನೀವು ಜಾಸ್ತಿ ಕಷ್ಟ ಪಡೋದಿಲ್ಲ. ಈ ನೋಡಿ ಇಲ್ಲಿ ಆಲ್ರೆಡಿ ಫ್ಲವರ್ ಸ್ಟಾರ್ಟ್ ಆಗಿದೆ. ಆಮೇಲೆ ಇದೆಲ್ಲ ಏನಂದ್ರೆ ನಾನು ಇಲ್ಲಿ ಪಾಟ್ ಇದೆ, ಬಟ್ ಏನಂದ್ರೆ ಹೊರಗಡೆ ಬಿಟ್ಬಿಟ್ಟಿದ್ದೀನಿ ಹಿಂಗೆ. ಅದನ್ನ ಆಕ್ಚುಲಿ ಕಟ್ತಾ ಇರಬೇಕು, ಚೆನ್ನಾಗಿ ಬರುತ್ತೆ. ಈ ಸರಿ ನಮಗೆ ಫ್ಲವರ್ ಸ್ಟಾರ್ಟ್ ಆಗ್ತಾ ಇದೆ ಇಲ್ಲಿ. ಇನ್ನೊಂದು ಡ್ರ್ಯಾಗನ್ ಫ್ರೂಟ್ ಇದೆ ಅಲ್ಲ, ಕಾಯ ಬಂದಿದೆ ಅಲ್ವಾ? ಇನ್ನೊಂದು ಪ್ಲಾಂಟ್ ಇದೆ ಡ್ರ್ಯಾಗನ್ ಫ್ರೂಟ್. ಸೊ ಅದನ್ನ ನಿಮ್ಗೆ ತೋರಿಸ್ತೀನಿ. ಅಲ್ಲಿ ಎಲ್ಲ ಆಲ್ರೆಡಿ ಫ್ಲವರ್ ಬಂದು ಕಾಯಿ ಸ್ಟಾರ್ಟ್ ಆಗಿದೆ. ಟೊಮೊಟೊ ವಿಚಾರಕ್ಕೆ ಬಂದ್ರೆ ಚೆರಿ ಟೊಮೊಟೊ ಹಾಕಿದೀರಾ? ಚೆರಿ ಟೊಮೆಟೊ ತುಂಬಾ ಐತೆ ಆಕ್ಚುಲಿ. ಇವಾಗ ಏನಂದ್ರೆ ನಾನು ಅದೆಲ್ಲ ತೆಗೆದು ಸ್ವಲ್ಪ ಬದನೆ ಗಿಡ, ಆಮೇಲೆ ಸ್ವಲ್ಪ ಅದೇ ಗಾಳಿ ವಾತಾವರಣಕ್ಕೆ ಸ್ವಲ್ಪ ಇದಾಗಿದೆ. ಇದು ನೋಡಿ ಟೆರೆಸ್ ಗಾರ್ಡನ್ ದವ್ರಿಗೆ ಚೆರಿ ಟೊಮೆಟೊ ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ಯಾಕಂತಂದ್ರೆ ಇದು ನಾರ್ಮಲ್ ಟೊಮೆಟೊ ಏನ್ ಬೆಳಿತಾರಲ್ಲ ದಪ್ಪ, ಇದು ಯಾಕೆ ಬೆಟರ್ ಅಂತ ಹೇಳ್ತೀನಿ ಅಂದ್ರೆ, ನಿಮ್ಗೆ ರೆಗ್ಯುಲರ್ ಆಗಿ ಟೊಮೆಟೊ ನಿಮ್ಗೆ ಟೆರೆಸ್ ಗಾರ್ಡನ್ ಒಂದು 2 ಗಿಡ ಮೇಂಟೈನ್ ಮಾಡಿದ್ರೆ ಸಾಕು, ನಿಮ್ಗೆ ಟೊಮೆಟೊ ಇಲ್ಲ ಅಂತ ಅನ್ನೋ ಪ್ರಶ್ನೆ ಬರಲ್ಲ. ಸೊ ಆರಾಮಾಗಿ ನೀವು ಸಾಂಬಾರು, ಇವನ್ ಪಲ್ಯಕ್ಕೂ ಹಾಕೋಬಹುದು. ಹುಳಿ ಜಾಸ್ತಿ ಇರುತ್ತೆ, ಟೇಸ್ಟ್ ನೀವು ಅದೇ ಹುಳಿಗೆ ತಕ್ಕಂಗೆ ನೀವು ಅದು ಹಾಕೊಂಡ್ರೆ ತುಂಬಾ ಒಳ್ಳೆ ಗಿಡ ಇದೆ. ಆಕ್ಚುಲಿ ಸೀಬೆ ಗಿಡನೂ ಇದೆ. ಸೀಬೆ ಗಿಡ ಇದೆ ಏನಂದ್ರೆ ನಾರ್ಮಲ್ ಗಿಡ, ಇದು ಯಾವ್ದು ಇದು ಮಾಡಿದ್ದ ಕಸಿ ಮಾಡಿರೋದಲ್ಲ, ಬಟ್ ಇವಾಗ ಕಾಯಿ ಬರ್ತಾ ಇದೆ, ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಇದು. ಈಗ ಡ್ರ್ಯಾಗನ್ ಫ್ರೂಟ್ ಆಲ್ರೆಡಿ ಈ ವರ್ಷ ನಿಮ್ಗೆ ಕಾಯಿ ಕೊಡ್ಲಿಕ್ಕೆ, ಫಲ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಹೌದು, ಈ ಸರಿ ನೋಡಿ ಒಂದು 4 ಹೂ ಬಂದಿತ್ತು. ನನಗೆ ಹೇಳಿದ್ರು ಅವರು, ಒಂದು ಫಸ್ಟ್ ಹೂ ಬಂದಾಗ ಕೆಲವೊಂದು ಉದುರು ಹೋಗುತ್ತೆ, ಬಟ್ ಈ ಸರಿ ಏನಂತಂದ್ರೆ ಈಗ ಮತ್ತೆ ಇಲ್ಲಿ ಹೂ ಫ್ಲವರ್ ಬರ್ತಾ ಇದೆ. ಸೊ ಇವಾಗ ಸ್ಟಾರ್ಟ್ ಆಗಿದೆ. ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಫ್ಲವರ್ ನೋಡಿ, ಇಲ್ಲಿ ಇದೆ ಮಗ್ಗು, ಸುಮಾರು ಮಗು ಬರ್ತಾ ಇದೆ. ಈಗ ಒಂದು ಗಿಡದಲ್ಲಿ ನಿಮಗೆ ಬಂದ್ಬಿಟ್ರೆ ಆರಾಮಾಗಿ ನೀವು ಒಂದಾಗ್ತಾನೆ ಒಂದು ಮುಗಿತಾ ಇನ್ನೊಂದು ಸ್ಟಾರ್ಟ್ ಆಗ್ತಾ ಇರ್ತದೆ. ಹೌದು, ಈ ತರ ಫ್ಲವರ್ ಬರ್ತಾ ಇದೆ. ನೋಡಿ ಇದ್ರ ಜೊತೆ ಇದು ಅಷ್ಟೇ ದೊಡ್ಡ ಪಾಟ್ ಅಲ್ವಾ ಇದು. ಸೊ ಈ ಪಾಟ್ ಅಲ್ಲಿ ಏನ್ ಮಾಡಿದ್ದೀನಿ ಅಂತಂದ್ರೆ ನಾನು ಡ್ರ್ಯಾಗನ್ ಫ್ರೂಟ್ ಇದೆ, ಅದ್ರ ಜೊತೆಗೆ ಒಂದು 2 ಹೀರೆಬಳ್ಳಿ ಹಾಕಿದೀನಿ ಇಲ್ಲಿ. ಸೊ ಇದಕ್ಕೇನಂದ್ರೆ ನಾನು ಕಂಪ್ಲೀಟ್ ಆಗಿ ಯೂಸ್ ಮಾಡೋದು ಬರೀ ಸಗಣಿ ಗೊಬ್ಬರ ಮಾತ್ರ. ಸಗಣಿ ಗೊಬ್ಬರ, ಕುರಿ ಗೊಬ್ಬರ ಸಿಗುತ್ತೆ, ಕೊಟ್ಟಿಗೆ ಗೊಬ್ಬರ ಅಂತ ಕರಿತೀವಲ್ವಾ, ಜೊತೆಗೆ ಮಣ್ಣು. ಸ್ಟಾರ್ಟಿಂಗ್ ನಾನು ಪಾಟ್ ಕೊಂಡು ರೆಡಿ ಮಾಡ್ಬೇಕಾದ್ರೂ ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ಇದು ಪಾಟ್ ಇದೆ ಅನ್ಕೊಳ್ಳಿ, ಇದರಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಒಂದಿಷ್ಟು ಮಣ್ಣು ಹಾಕ್ತೀನಿ ಫಸ್ಟ್. ಈ ಮೇಲ್ಗಡೆ ಇರುತ್ತಲ್ಲ ಒಂದ್ ಅಡಿ ಅಷ್ಟೇ ಇರುತ್ತಲ್ಲ, ಕಂಪ್ಲೀಟ್ ಅದು ಅಂದ್ರೆ ಕೊಟ್ಟಿಗೆ ಗೊಬ್ಬರ ಮಿಕ್ಸ್ ಆಗಿರೋದನ್ನ ಹಾಕ್ತೀನಿ. ಸೊ ಹಂಗಾಗಿನೇ ನನಗೆ ಟೆರೆಸ್ ಗಾರ್ಡನ್ ಅಲ್ಲಿ ಇಷ್ಟು ಪವರ್ಫುಲ್ ಆಗಿ ಎಲ್ಲಾ ವೆಜಿಟೇಬಲ್ ಬೆಳಕ್ ಆಗ್ತಾ ಇದೆ. ಸೂಪರ್ ಸರ್. ಸರ್, ಇಷ್ಟೆಲ್ಲ ಒಂದು ಏನೆಲ್ಲ ಬೆಳೆದಿದ್ದೀರಾ ಅಂತ ಹೇಳಿದ್ರೆ, ಇನ್ನ ಬೆಳೆ ಬೆಳೆಯೋದಕ್ಕೆ ನೀರಾವರಿ ಅನ್ನೋದು ಮುಖ್ಯ. ಇದಕ್ಕೆ ಯಾವ ರೀತಿ ನೀರಾವರಿ ಪದ್ಧತಿನ ಮೇಂಟೈನ್ ಮಾಡಿದೀರಾ ಸರ್? ಮೊದಲನೇದಾಗಿ ನಮ್ಮ ಮನೆಗೆ ಬೋರ್ವೆಲ್ ಇದೆ, ಬಟ್ ಬೋರ್ವೆಲ್ ಇದೆ ಅಂತ ನಾನು ನೀರನ್ನ ಹಂಗೆ ವೇಸ್ಟ್ ಮಾಡಲ್ಲ. ಸೊ ಇದಕ್ಕೆ ಆದಂತ ಒಂದು ವ್ಯವಸ್ಥೆಗಳು ಮಾಡ್ಕೊಂಡಿದ್ದೀನಿ. ಆಮೇಲೆ ನಾವು ನಮ್ದು ಪರ್ಮನೆಂಟ್ ಏನ್ ಬೆಂಗಳೂರಲ್ಲ, ಸೊ ನಾವು ಅವಾಗ ಊರಿಗೆ ಹೋಗ್ತಾ ಇರ್ತೀವಿ. ಸೊ ಇಷ್ಟೆಲ್ಲ ಗಿಡಗಳು ಇಟ್ಕೊಂಡು ನೀವು ಊರಿಗೆ ಹೋಗ್ಬಿಟ್ರೆ, ಒಂದ್ಸರಿ ಒಣಗೋಗ್ಬಿಟ್ರೆ ನೀವು ಮತ್ತೆ ನಿಮ್ಗೆ ಟೆರೆಸ್ ಗಾರ್ಡನ್ ಸಿಗಲ್ಲ, ಅಷ್ಟು ವೆಜಿಟೇಬಲ್ ಬರಲ್ಲ. ಸೊ ಆ ಒಂದು ಪ್ರಾಬ್ಲಮ್ ನಾನು ಏನ್ ಮಾಡ್ಕೊಂಡೆ ಅಂದ್ರೆ, ಈ ಕಂಪ್ಲೀಟ್ ಆಗಿ ಎಲ್ಲದಕ್ಕೂ ಒಂದು ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಮಾಡ್ಕೊಂಡಿದ್ದೀನಿ. ಸೊ ಇದೇನಂತಂದ್ರೆ ಪ್ರತಿಯೊಂದು ಪಾಟ್ಗೂ ಕೂಡ ಒಂದೊಂದು ಈ ತರ ಸಣ್ಣ ಪೈಪ್ ಬರುತ್ತೆ. ಇದಕ್ಕೂ ಮೇನ್ ಪೈಪ್ 16 mm ಬರುತ್ತೆ, 16 mm ಪೈಪ್ ಬರುತ್ತೆ. ಸೊ ಇದನ್ನೇನಂದ್ರೆ ಕಂಪ್ಲೀಟ್ ಎಲ್ಲಾ ಪಾಟ್ಗೆ ನೋಡ್ತಾ ಇರ್ಬೋದು. ಬೇಕಾದ್ರೆ ಇದನ್ನ ಆನ್ ಮಾಡಿ ತೋರಿಸಿ. ಇದಕ್ಕೆ ಇನ್ನೂ ಏನ್ ಸಿಸ್ಟಮ್ ಮಾಡ್ಕೊಂಡಿದ್ದೀನಿ ಅಂದ್ರೆ, ಈಗ ನಾನು ಊರಿಗೆ
ಮಾಡ್ಬಿಟ್ರೆ ಇದಕ್ಕೆ ನೀರ್ ಆನ್ ಮಾಡೋರು ಯಾರು? ಸೊ ಈ ಪ್ರಾಬ್ಲಮ್ ನನಗೆ, ಯಾಕಂದ್ರೆ ಸ್ಟಾರ್ಟಿಂಗ್ ಏನಾಗ್ತೈತೆ ಅಂದ್ರೆ ಬಾಜು ಮನೆಯವ್ರು ಹೇಳಿ ಹೋಗ್ತಾ ಇದ್ದೆ, ಅವ್ರೊಂದು ಮೇಲ್ಗಡೆ ಬಂದು ಒಂದು 10 ನಿಮಿಷ ಆನ್ ಮಾಡಿ ಹೋಗ್ತಾ ಇದ್ರು. ಬಟ್ ಅದು ಕೂಡ ಒಂದ್ ಸ್ವಲ್ಪ ಸಮಸ್ಯೆಗಳಾಗಿ ಸ್ಟಾರ್ಟ್ ಆಯ್ತು. ಈಗ ಅದಕ್ಕೆ ನಾನು ಕಂಪ್ಲೀಟ್ ಆಗಿ ಆಟೋಮೇಷನ್ ಮಾಡ್ಬಿಟ್ಟಿದ್ದೀನಿ. ಏನ್ ಆಟೋಮೇಷನ್ ಅಂದ್ರೆ ಇದಕ್ಕೊಂದು ಚಿಕ್ಕ ಮೋಟರ್ ಇದೆ ನಮ್ಮ ಸಂಪಲ್ಲಿ, ಸಾರಿ ಸಿಂಟ್ಯಾಕ್ಸ್ ಅಲ್ಲಿ, ಸರಿ ಸಿಂಟ್ಯಾಕ್ಸ್ ಅಲ್ಲಿ ಒಂದು ಚಿಕ್ಕ ಮೋಟರ್ ಇದೆ. ಅದೇನ್ ಮಾಡುತ್ತಂದ್ರೆ ವಾಟರ್ ಪಂಪ್ ಮಾಡುತ್ತೆ. ನೋಡಿ ಪೈಪ್ ಹಾಕಿದಿರಲ್ಲ, ಅಲ್ಲಿ ಬ್ಲಾಕ್ ಪೈಪ್ ಇದೆಲ್ಲ, ಅದು ಡ್ರಿಪ್ ಪೈಪ್ ಅದು. ಅದನ್ನ ಪಾಸ್ ಮಾಡ್ಕೊಂಡು ಇಲ್ಲಿ ಟೆರೆಸ್ ಗಾರ್ಡನ್ ಗೆ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಏನಾಗುತ್ತೆ ಅಂದ್ರೆ ಅದಕ್ಕೆ ಪವರ್ ಸಪ್ಲೈ ಇರುತ್ತೆ. ಸೊ ಆ ಪವರ್ ಸಪ್ಲೈ ಹೆಂಗಂತಂದ್ರೆ ಅದನ್ನ ನಾನು, ಅದಕ್ಕೊಂದು ಡಿವೈಸ್ ಇದೆ. ಸೊ ಆ ಡಿವೈಸ್ ಹೆಂಗಿದೆ ಅಂತ ನಿಮ್ಗೆ ತೋರಿಸ್ತೀನಿ. ಸೊ ಇದು ಡಿವೈಸ್ ಬಂದ್ಬಿಟ್ಟು ಏನಂತಂದ್ರೆ, ಇದು ನಿಮಗೆ ಆನ್ಲೈನ್ ಅಲ್ಲಿ ಒಂದು 500 to 1000 ಆ ರೇಂಜ್ ಅಲ್ಲಿ ಸಿಗುತ್ತೆ. ಸೊ ನಾನು ಸ್ವಲ್ಪ ಹೈ ಕೊಟ್ಟು ಹೋಗಿದ್ದೀನಿ, ಹಂಗಾಗಿ ನಂಗೆ 900 ಆಗಿದೆ ಇದು. ಸೊ ಇದೇನಂತಂದ್ರೆ ನೀವು ಇದನ್ನ ಬ್ಲೂಟೂತ್ ಕನೆಕ್ಟ್ ಮಾಡ್ಕೋಬಹುದು, ಆಮೇಲೆ ವೈಫೈ ಕನೆಕ್ಟ್ ಮಾಡ್ಕೋಬಹುದು. ಇದಕ್ಕೆ ಆದ ಒಂದು ಅಪ್ಲಿಕೇಶನ್ ಇದೆ. ಸೊ ಅಪ್ಲಿಕೇಶನ್ ನೀವು ಮೊಬೈಲ್ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ರೆ ದೇಶದಲ್ಲಿ ಯಾವುದೇ ಮೂಲೆಯಲ್ಲಿ ಇದ್ರೂ ಕೂಡ ನೀವು ನಿಮ್ ಟೆರಸ್ ಗಳಿಗೆ ನೀರು ನೀವೇ ಆನ್ ಮಾಡ್ಕೋಬಹುದು, ಆಫ್ ಮಾಡ್ಕೋಬಹುದು. ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾನೆ, ಶೆಡ್ಯೂಲ್ ಮಾಡ್ಕೋಬಹುದು. ಮಾರ್ನಿಂಗ್ 6 ಗಂಟೆಯಿಂದ 6:15 ನಿಮಿಷವರೆಗೂ ನಿಮಗೆ ನೀರ್ ಹೋಗ್ಬೇಕು ಅಂತಂದ್ರೆ ಆಟೋಮೆಟಿಕ್ ತಾನೇ ಆನ್ ಮಾಡುತ್ತೆ, ಆಫ್ ಮಾಡುತ್ತೆ. ಆತರ ಒಂದು ಫೀಚರ್ ಪ್ರೋಗ್ರಾಮಿಂಗ್ ಸೆಟ್ ಮಾಡೋತರ ಪ್ರೋಗ್ರಾಮ್ ಸೆಟ್ ಮಾಡ್ತಾ ಇದೆ. ಅಪ್ಲಿಕೇಶನ್ ಅಲ್ಲಿ ಎಲ್ಲಾ ಫೀಚರ್ಸ್ ಕೊಟ್ಟಿದ್ದಾನೆ. ಆ ಫೀಚರ್ ವೈಸ್ ನಿಮಗೆ ಚೆನ್ನಾಗಿ ವರ್ಕ್ ಆಗುತ್ತೆ. ಸರ್ ಆನ್ಲೈನ್ ಅಂತ ತಗೊಂಡ್ರ? ನಾನು ಇದನ್ನ ಅಮೆಜಾನ್ ಅಲ್ಲಿ ತಂದೆ ಸರ್. ಏನ ಇದು ಹೆಸರೇನಂತ ಗೊತ್ತಾಗಿಲ್ಲ. ಹೆಸರು ಬಂದ್ಬಿಟ್ಟು ಸ್ಕೋಬಾ ಏನಿದೆ. ಅಲ್ಲ ಇಲ್ಲಿ ಅಲ್ಲ, ಇದನ್ನ ಏನಂತ ಸರ್ಚ್ ಮಾಡ್ಬೇಕು ಅಂತ. ಇದಕ್ಕೆ ಏನಂತಂದ್ರೆ ಟೈಮರ್, ಅಂದ್ರೆ ವಾಟರ್ ಸಪ್ಲೈ ಟೈಮರ್ ಅಂತ ನೀವು ಸರ್ಚ್ ಮಾಡಿದ್ರೆ ಯಾವುದೇ ಫ್ಲಿಪ್ಕಾರ್ಟ್ ಆಗ್ಲಿ ಅಮೆಜಾನ್ ಆಗ್ಲಿ ಸಿಗುತ್ತೆ ಇದು. ಇದರ ಲಿಂಕ್ ಬೇಕಾದ್ರೆ ನಿಮ್ಗೆ ಕಳಿಸ್ತೀನಿ. ಓಕೆ ಸರ್. ಈಗ ಅದನ್ನ ಅಲ್ಲಿ ಪ್ಲಗ್ ಮಾಡ್ಬಿಡಿ. ಯಾವ ರೀತಿ ಆಪರೇಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಹೊರಗಡೆಯಿಂದ ಹಂಗೆ ಆಟೋಮೆಟಿಕ್ ಮಾಡೋಣವಾ? ಮಾಡೋಣ. ನೋಡಿ ಈಗ ಇದು ನಾನು ಏನಂದ್ರೆ ಇದ್ರ ಸ್ವಿಚ್ ಆನ್ ಮಾಡಿದೀನಿ ಅಷ್ಟೇ, ಅದು ಆನ್ ಅಲ್ಲಿ ಇರ್ಬೇಕಷ್ಟೇ. ಆನ್ ಇದೆ. ಇವಾಗ ಮೋಟರ್ ಆನ್ ಆಗಿಲ್ಲ ಅಲ್ಲ? ಇನ್ನು ಮೋಟರ್ ಆನ್ ಆಗಿಲ್ಲ, ಯಾಕಂದ್ರೆ ಪ್ಲಗ್ ಅಲ್ಲಿ ಪವರ್ ಇದೆ. ಬಟ್ ಇನ್ನು ಇದು ಇನ್ನು ಡಿವೈಸ್ ಆನ್ ಆಗಿಲ್ಲ. ಸೊ ಈ ಡಿವೈಸ್ ಏನ್ ಮಾಡ್ತೀನಿ ನಾನು ಇವಾಗ, ನಾನು ಅಪ್ಲಿಕೇಶನ್ ಅಲ್ಲಿ ಆನ್ ಮಾಡ್ತೀನಿ. ಸೊ ಅಪ್ಲಿಕೇಶನ್ ನೋಡಿ, ಒಂದು ಡೌಟ್ ಇದೆ ಹಂಗೆ ಸರ್. ಇವಾಗ ಆಟೋಮೆಟಿಕ್ ಮೋಟರ್ಗಳು ಆನ್ ಮಾಡೋದು ಆಫ್ ಮಾಡೋದು ಎಲ್ಲ ಬಂದು ನಮ್ಗೆ ಆಲ್ರೆಡಿ ಇವಾಗ ಬೋರ್ವೆಲ್ ಗಳಿಗೆಲ್ಲ ಹಾಕೊಂಡಿರ್ತೀವಿ. ಹೌದು. ಸೊ ಇದರಲ್ಲಿ ಹೆಂಗೆ ಸರ್ ಆಟೋಮೆಟಿಕ್ ಆಗಿ ನೀವು ದೇಶದ ಯಾವುದೇ ಮೂಲೆಯಲ್ಲಿ ಇದ್ರೂ ಆನ್ ಮಾಡ್ಬೋದು ಅಂತ ಹೇಳಿದ್ರಲ್ವಾ? ಹೌದು. ಹೆಂಗಂತಂದ್ರೆ ನನ್ನ ಹತ್ರ ವೈಫೈ ಇದೆ ಮನೆಗೆ. ಸೊ ಅದು ವೈಫೈ ಕನೆಕ್ಟ್ ಆಗಿದೆ. ಓಕೆ. ಸೊ ನನ್ನ ಮೊಬೈಲ್ ಇಂಟರ್ನೆಟ್ ಕನೆಕ್ಟ್ ಇರುತ್ತೆ. ಸೊ ಅಪ್ಲಿಕೇಶನ್ ನಾನು ಆನ್ ಮಾಡ್ತೀನಿ. ಸೊ ಅದಕ್ಕೆ ಆಲ್ರೆಡಿ ವೈಫೈ ಕನೆಕ್ಟ್ ಇರುತ್ತೆ, ಇಂಟರ್ನೆಟ್ ಆಲ್ರೆಡಿ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ, ಸೊ ಇಲ್ಲಿಂದ ಅದಕ್ಕೆ ಡೈರೆಕ್ಷನ್ ಹೋಗುತ್ತೆ. ಓಕೆ. ನೀವು ಒಂದಿನ 2 ದಿನ ಎಲ್ಲಾದ್ರೂ ಹೊರಗಡೆ ಹೋದ್ರೂ ಕೂಡ ನಾನು ಅಲ್ಲಿಂದಾನೆ ಆನ್ ಆಫ್ ಮಾಡ್ಕೋಬಹುದು. ಅಥವಾ ಇವಾಗ ನಾವು ಪ್ರತಿದಿನ ಟೈಮರ್ ಏನಾದ್ರು ಅಡ್ಜಸ್ಟ್ ಮಾಡ್ಬಿಟ್ರೆ ಅದೇ ದಿನ ಆಫ್ ಆನ್ ಅದೇ ತರ ವರ್ಕ್ ಆಗುತ್ತೆ. ಈ ಒಂದು ಇಷ್ಟು ದಿನ ನಾವು ಇಲ್ಲ ಅಂತ ಹೇಳಿದ್ರೆ ಬೆಳಗ್ಗೆ ಇಷ್ಟೊತ್ತಿಗೆ ನೀರ್ ಬಿಡ್ಲಿ ಅಂತ ಹೇಳ್ಬಿಟ್ಟು ಟೈಮಿಂಗ್ಸ್ ಅಡ್ಜಸ್ಟ್ ಮಾಡಿ ದಿನ ಓಡುತ್ತೆ ಅದು? ದಿನ ಓಡುತ್ತೆ ಆ ಟೈಮ್ಗೆ. ಸರ್ ಸೂಪರ್. ವೀಕ್ಲಿ ಒನ್ಸ್ ಬೇಕಾದ್ರೆ ನೀವು ಶೆಡ್ಯೂಲ್ ಮಾಡ್ಕೋಬಹುದು, ಡೈಲಿ ಬೇಕಾದ್ರೆ ಶೆಡ್ಯೂಲ್ ಮಾಡ್ಕೋಬಹುದು. ನೀವೇ ಆನ್ ಆಫ್ ಕೂಡ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಈಗ ನಾನು ಆನ್ ಮಾಡ್ತೀನಿ, 10 ನಿಮಿಷ ನಂಗೆ ವಾಟರ್ ಸಪ್ಲೈ ಆಗ್ಬೇಕು, ಆಮೇಲೆ ಬೇಕಂದ್ರೆ ಆಫ್ ಮಾಡ್ಕೋಬಹುದು. ವೈಫೈ ಆನ್ ಅಲ್ಲಿ ಇರಬೇಕು. ಬಟ್ ಏನಂದ್ರೆ ಅದಕ್ಕೆ ವೈಫೈಗೆ ಡಿವೈಸ್ ಗೆ ವೈಫೈ ಕನೆಕ್ಟ್ ಆಗಿರಬೇಕು. ಅಷ್ಟಿದ್ರೆ ನೀವು ಜಗತ್ತಲ್ಲಿ ಎಲ್ಲಾದ್ರೂ ಕೂತ್ಕೊಂಡಾದ್ರೂ ಆಪರೇಟ್ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ಪ್ರೋಗ್ರಾಮ್ ಏನಿದೆ ಅದಕ್ಕೆ ಶೆಡ್ಯೂಲ್ ಕೊಟ್ಬಿಟ್ಟು ನೀವೇ ಮ್ಯಾನುವಲಿ ಆಫ್ ಮಾಡ್ಕೋಬಹುದು, ಆನ್ ಮಾಡ್ಕೋಬಹುದು, ಶೆಡ್ಯೂಲ್ ಮಾಡ್ಕೋಬಹುದು. ಆತರ ಒಂದು ಫೀಚರ್ಸ್ ಇದೆ. ಈಗ ನಾವು ಇದ್ರ ಹತ್ರ ಇಲ್ಲ, ನಾವು ಬನ್ನಿ ಇವಾಗ ಡೈರೆಕ್ಟ್ ಆಗಿ ಇಲ್ಲ ಮುಂದೆ ನಿಂತ್ಕೊಂಡು ಆನ್ ಮಾಡೋಣ ಅದನ್ನ. ಸರಿ, ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ಅಪ್ಲಿಕೇಶನ್ ತೋರಿಸ್ತೀನಿ ನೋಡಿ. ಟ್ಯಾಪೋ ಅಂತ ಇದೆ ಡಿವೈಸ್ ನೇಮ್. ಸೊ ಈ ಅಪ್ಲಿಕೇಶನ್ ಆನ್ ಮಾಡ್ತೀನಿ. ಟ್ಯಾಪೋ ಇಲ್ಲಿ ನೋಡಿ, ಈ ಆಫ್ ಇದೆ ಇದು. ಸೊ ಇವಾಗ ನಾನು ಇದನ್ನ ಕ್ಲಿಕ್ ಮಾಡಿದ್ರೆ ಆನ್ ಆಗುತ್ತೆ. ನೀವು ಅಲ್ಲಿ ನೋಡಿ ವಾಟರ್ ಬರಕ್ ಸ್ಟಾರ್ಟ್ ಆಗುತ್ತೆ. ಇವಾಗ ಇಲ್ಲಿ ನೋಡಿ ಡ್ರಿಪ್ಪರ್ ಸ್ಟಾರ್ಟ್ ಆಗೋಯ್ತು. ಸ್ಟಾರ್ಟ್ ಆಯ್ತಾ? ಸ್ವಲ್ಪ ಏರ್ ಇರುತ್ತೆ ಇವಾಗ ಸ್ಟಾರ್ಟಿಂಗು. ನೋಡಿ ಈ ತರ ವಾಟರ್ ಡ್ರಿಪ್ ಆಗುತ್ತೆ. ಎಷ್ಟೊತ್ತು ಬಿಡ್ತೀರಾ ಸರ್ ನೀರು? ಒಂದು 10 ನಿಮಿಷ ಬಿಡ್ತೀರಾ? ನಾನು 2 days ಒನ್ಸ್ ಮಾಡ್ತೀನಿ, ಡೈಲಿ ಮಾಡಲ್ಲ. 2 daysಗೆ ಒಂದು 15 minutes ಬಿಡ್ತೀನಿ. ಅದು ಏನಂದ್ರೆ ಡಿಪೆಂಡ್ಸ್, ಯಾಕಂದ್ರೆ ತುಂಬಾ ಬಿಸಿಲು ಇತ್ತಂದ್ರೆ ನೀವು ಡೈಲಿನೂ ಬಿಡ್ಬೇಕಾಗತ್ತೆ. ಈಗ ಸ್ವಲ್ಪ ಮೋಟರ್ HP ಅಂತ ಬರಲ್ಲ, ಒಂದು ಈ ಅಕ್ವೇರಿಯಂ ಇದಕ್ಕೆ ಯೂಸ್ ಮಾಡ್ತಾರಲ್ಲ ವಾಟರ್ ಪಂಪ್ ಮಾಡಕ್ಕೆ, ಅಷ್ಟೇ ಇರುತ್ತೆ. ಅದು ಚಿಕ್ಕದಿರುತ್ತೆ. ಪರವಾಗಿಲ್ಲ ಸರ್, ಎಲ್ಲದಕ್ಕೂ ಪಂಪ್ ಮಾಡ್ತಾ ಇದೆ. ಹೌದು, ಆಲ್ಮೋಸ್ಟ್ ಎಲ್ಲಾದ್ರೂ ತುಂಬಾ ಇದು ಪ್ರೆಷರ್ ಇರುತ್ತೆ ವಾಟರ್ ಅದು. ಹಂಗಾಗಿ ಡ್ರಿಪ್ ಚೆನ್ನಾಗಿ ಬರುತ್ತೆ ನೋಡಿ, ವಾಟರ್ ಚೆನ್ನಾಗಿ ಬರುತ್ತೆ. ಎಲ್ಲಾದ್ರಲ್ಲೂ ಸೋರ್ತಾ ಇದೆ. ಸರಿ ಸರ್, ಆಫ್ ಮಾಡ್ಬಿಡಿ. ನೋಡಿ ಆಫ್ ಮಾಡ್ತೀನಿ ನೋಡಿ. ಸರಿ ನೋಡಿ, ನಿಂತೋಯ್ತು, ಸ್ಟಾಪ್ ಆಗೋಯ್ತು. ಸ್ಲೋ ಆಗಿ ಕಡಿಮೆ ಆಗ್ತಾ ಇದೆ. ಸೂಪರ್ ಸರ್. ಇರಿಗೇಷನ್ಗೆ ಈ ತರ ಒಂದ್ ಸಿಸ್ಟಮ್ ಹಾಕೊಂಡ್ಬಿಟ್ರೆ ನಾವ್ ಆರಾಮಾಗಿ ಎಲ್ಲೇ ಇದ್ರೇನು ನಮ್ಗೇನೋ 1 ದಿನ 2 ದಿನ ಅಕಸ್ಮಾತ್ ಹೊರಗಡೆ ಇದ್ರೇನು ಚಿಂತೆ ಇಲ್ದಿರ ಇರ್ಬೋದು ಅಂತ ಇದರಿಂದ ಇದಾಗುತ್ತೆ. ಈಗ ಟೆರೇಸ್ ಗಾರ್ಡನಿಂಗ್ ಅಂದಿದ ತಕ್ಷಣನೇ ಜನರಿಗೆ ಬರೋದು ಇದು ಯೋಚನೆ ಒಂದೇ. ಈಗ ಏನಂತ ಹೇಳಿದ್ರೆ ಪ್ರತಿದಿನ ನೀರ್ ಬಿಡ್ತಾ ಇರ್ತೀರಾ, ಆ ನೀರೆಲ್ಲ ಬಂದು ಇಲ್ಲಿ ನೆನೀತಾ ಇರ್ತದೆ ಅನ್ನೋ ಒಂದು ಯೋಚನೆ ಇರ್ತದೆ. ಸೊ ಅದಕ್ಕೆ ಏನಾದ್ರು ನೀವು ಒಂದು ಐಡಿಯಾ ಹೇಳೋದಾದ್ರೆ, ಮತ್ತೆ ವೆಯ್ಟ್ ಜಾಸ್ತಿ ಆಗಿರುತ್ತೆ ಟೆರೇಸ್ ಮೇಲೆ ಅಂತ ಹೇಳ್ತಾರಲ್ವಾ, ಸೊ ಅದಕ್ಕೇನಾದ್ರೂ ಒಂದು ಇದು ಸಲಹೆ ಕೊಡೋದಾದ್ರೆ ಹೆಂಗಿರುತ್ತೆ ಸರ್ ನಿಮ್ ಕಡೆಯಿಂದ?
ಸೊ ಏನ್ ಗೊತ್ತಾ, ನಾನು ಒಂದು ಸಿಸ್ಟಮೆಟಿಕ್ ಆಗಿ ಒಂದು ಟೇಬಲ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಏನಂದ್ರೆ ಐರನ್ ಟೇಬಲ್ ಇದೆ. ಓಕೆ, ಸೊ ಈ ಒಂದು ಟೇಬಲ್ ಎಷ್ಟಿದೆ ಅಂತಂದ್ರೆ 5 by 6 ಫೀಟ್ ಇದೆ ಇದು. ಇದಕ್ಕೆ ಟೋಟಲ್ ಎಷ್ಟಂದ್ರೆ ಒಂದು 6 ಟೋಟಲ್ 9 ಲೆಗ್ ಇದೆ ಇದಕ್ಕೆ. ಸೊ ಇದು ಆರಾಮಾಗಿ ಒಂದು ಎಷ್ಟೇ ವೇಟ್ ಇದ್ರೂ ಕೂಡ ಹಿಡಿಯುತ್ತೆ ಒಂದು. ಆಮೇಲೆ ಈ ಒಂದು ಫ್ಲೋರ್ ಬಿಟ್ಟು ಮೇಲೆ ನಿಮ್ಗೆ 1.5 ಅಡಿ ಹೈಟ್ ಇದೆ ಇದು. ಓಕೆ, ಏನೇ ಮಣ್ಣು ಆತರ ಬೀಳಬಾರ್ದು ಅಂತ ನಾನು ಏನ್ ಮಾಡ್ಕೊಂಡಿದ್ದೀನಿ, ಈ ಟೇಬಲ್ ಮೇಲೆ ಈ ತರ ಒಂದು ಟಾರ್ಪಲ್ ಹಾಕೊಂಡಿದ್ದೀನಿ. ಸೊ ಈ ಟಾರ್ಪಲ್ ಹೆಂಗಿದೆ ಅಂತಂದ್ರೆ, ಸೊ ಇದ್ರ ಮೇಲೆ ಮಣ್ಣು ಬಿದ್ರು ಕೂಡ ನೀರ್ ಬಿದ್ರು ಕೂಡ ಏನಂದ್ರೆ, ಈ ಒಂದು ಟೇಬಲ್ ಇದೆ ಅಲ್ವಾ, ಈ ಟೇಬಲ್ ಸೆಂಟ್ರಲ್ ಒಂದು ಹೋಲ್ ಇದೆ. ಎಕ್ಸಾಕ್ಟ್ಲಿ ಈ ಪಾಯಿಂಟ್ ಒಂದು ಹೋಲ್ ಇದೆ. ಸೊ ಏನೇ ಬಿದ್ರು ಕೂಡ ಅಲ್ಲಿ ಬಂದು ಕಲೆಕ್ಟ್ ಆಗುತ್ತೆ, ಆ ಹೋಲ್ ಇಂದ ಪಾಸ್ ಆಗುತ್ತೆ. ಸೊ ಅಲ್ಲಿ ಏನಂತಂದ್ರೆ, ನಾನು ಒಂದು ಪೈಪ್ ಮಾಡ್ಕೊಂಡಿದ್ದೆ ಮುಂಚೆ, ಬಟ್ ಇವಾಗ ಪೈಪ್ ಇಲ್ಲ, ಬಟ್ ಬಕೆಟ್ ಇಟ್ಕೊಂಡಿದ್ದೀನಿ. ಏನೇ ಬಂದ್ರು ಕೂಡ ಆ ಬಕೆಟ್ ಅಲ್ಲಿ ಕಲೆಕ್ಟ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ನೋಡಿ, ಇಷ್ಟು ಪಾಟ್ಗಳಲ್ಲಿರೋ ನೀರು ಅಲ್ಲಿ ಬಂದಾಗ ಅದ್ರ ತೇವಾಂಶ ಹಿಡ್ಕೊಂಡ್ ಬಂದಿರುತ್ತೆ. ಅದೇ ವಾಟರ್ ನಾನು ಏನ್ ಮಾಡ್ತೀನಿ, ಮತ್ತೆ ರಿಯೂಸ್ ಮಾಡ್ತೀನಿ. ಮತ್ತೆ ಅದಕ್ಕೆ ನೆಕ್ಸ್ಟ್ ಡೇ ಕೊಡ್ತೀರಾ? ಇದು ಒಂದು. ಆಮೇಲೆ ಇದರಿಂದ ಏನಾಗುತ್ತೆ ಗೊತ್ತಾ, ಈ ಫ್ಲೋರ್ ಮೇಲೆ ಮಣ್ಣು ಬೀಳೋದಿಲ್ಲ, ಆಮೇಲೆ ಎಲೆಗಳು ಬೀಳಲ್ಲ. ಸೊ ಹಂಗಾಗಿ ನಿಮ್ಗೆ ತುಂಬಾ ಸೇಫ್ಟಿಗೂ ಒಳ್ಳೇದಿದು. ಸೊ ಈ ತರ ಎಲ್ಲ ಮಾಡ್ಕೊಂಡಿದ್ದೀನಿ. ಓಕೆ ಸರ್, ಈಗ ನೀವು ಈ ಕಲೆಕ್ಟ್ ಮಾಡಿರೋದು ನೀರ್ ನೋಡೋದಾದ್ರೆ ಇಲ್ಲಿದೆ ನೋಡಿ, ಕಲರ್ ಆಗಿದೆ. ಸೊ ಇದರಲ್ಲಿ ತುಂಬಾ ಅದರಲ್ಲಿ ಪಾಟ್ಗಳಲ್ಲಿ ಹರ್ಕೊಂಡ್ ಬಂದಿರೋಂತ ನೀರು. ಹೌದು ನೋಡಿ, ಸ್ವಲ್ಪ ಲೈಟ್ ಆಗಿ ಕೆಂಪಿದೆ ಇದು. ಸೊ ಇದು ಯಾಕೆ ಹಿಂಗಿರುತ್ತೆ ಅಂದ್ರೆ, ಇಲ್ಲಿ ನಾವೆಲ್ಲ ಏನ್ ಈಗ ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡಿರ್ತೀವಲ್ವಾ, ಸೊ ಅದರಿಂದ ಎಲ್ಲ ಎಳ್ಕೊಂಡ್ ಬಂದಿರುತ್ತೆ, ಪೋಷಕಾಂಶಗಳು ಇರ್ತವೆ. ಸೊ ಅದನ್ನೇ ನಾವು ಮತ್ತೆ ರಿಯೂಸ್ ಮಾಡಿದ್ರೆ ಪ್ಲಾಂಟ್ಗೂ ಕೂಡ ತುಂಬಾ ಒಳ್ಳೇದು. ಓಕೆ ಸರ್, ತುಂಬಾನೇ ಒಂದು ಒಳ್ಳೆ ವಿಚಾರ ಸರ್ ಇದು. ಯಾಕಂತ ಹೇಳಿದ್ರೆ ಯಾವಾಗ ನೆನೆಯುತ್ತೆ ಅಂತ ಚಿಂತೆ ಮಾಡೋರಿಗೆ ಇದೊಂದು ಉತ್ತಮವಾದ. ಸೊ ಇನ್ನೊಂದೇನಂದ್ರೆ, ಜನರಿಗೆ ಒಂದು ರಾಂಗ್ ಮನ್ಸೆಟ್ ಇದೆ. ಏನಂತಂದ್ರೆ, ಇಷ್ಟೊಂದು ವೇಟ್ ಎಲ್ಲ ಹಾಕಿದಿರಲ್ಲ, ಮನೆಗೆ ಏನಾಗಲ್ವಾ ಅಂತ ಕೇಳ್ತಾರೆ. ಸೊ ನಾನು ಸುಮಾರು ಸಿವಿಲ್ ಇಂಜಿನಿಯರ್ ನಮ್ಮ ಫ್ರೆಂಡ್ಸ್ ಇದ್ದಾರೆ, ಅವ್ರ ಜೊತೆ ಡಿಸ್ಕಷನ್ ಮಾಡಿದ್ದೀನಿ ಎಷ್ಟೋ ಸರಿ. ಯಾಕಂದ್ರೆ ನಾನ್ ಮಾಡ್ಬೇಕು ಅಂದ್ರೆ ನನ್ನ ಸ್ವಂತ ಮನೆ ಆದ್ರೂ ಕೂಡ ನಾನು ಸ್ವಲ್ಪ ಥಿಂಕ್ ಮಾಡ್ಬೇಕಲ್ವಾ. ಸೊ ಹಂಗಾಗಿ ಒಂದು ಏನಂತಂದ್ರೆ, ನೀವು ಒಂದು ಬರ್ತ್ಡೇ ಪಾರ್ಟಿ ಮಾಡ್ತೀರಾ ಅಥವಾ ಇನ್ನೊಂದು ಫ್ಲೋರ್ ಮನೆ ಕಟ್ತೀರಾ, ಸೊ ಅವಾಗ ಆಗದಿರೋ ವೇಟ್ ಈ ಒಂದು ಇಷ್ಟು ಕಾನ್ಸ್ಟೆಂಟ್ ಆಗಿರೋ ಪಾಟ್ ಗಳಿಂದ ವೇಟ್ ಆಗತ್ತಾ? ಚಾನ್ಸೇ ಇಲ್ಲ. ಸೊ ಇದನ್ನೆಲ್ಲ ನಾನು ಅರ್ಥ ಮಾಡ್ಕೊಂಡು ಇದನ್ನ ಟೆರೆಸ್ ಗಾರ್ಡನ್ ಮಾಡಿದೀನಿ. ನೀವು ನೋಡಿ, ಒಂದು ಬರ್ತ್ಡೇ ಪಾರ್ಟಿ ಮಾಡಿದಾಗ ನಾವು ಇದೆಲ್ಲ ಕಾನ್ಸ್ಟೆಂಟ್ ಇದು ಒಂದ್ ಕಡೆ ಇಟ್ಬಿಡ್ತೀರಾ ಅಷ್ಟೇ. ಬಟ್ ಬರ್ತ್ಡೇ ಪಾರ್ಟಿ ಮಾಡಿದಾಗ ಓಡಾಡ್ತೀರಾ, ಡ್ಯಾನ್ಸ್ ಮಾಡ್ತೀರಾ, ಏನೇನೋ ಮಾಡ್ತೀರಾ, ಅವಾಗ ಆಗದಿರೋ ವೇಟ್ ಈ ಪಾಟ್ ಗಳಿಗೆ ಆಗಲ್ಲ. ಇದು ತುಂಬಾ ಜನರಿಗೆ ಎಲ್ಲರಿಗೂ ಒಂದು ಗೊತ್ತಿರ್ಬೇಕಿದು. ಸೊ ಹಂಗಾಗಿ ಇದರಿಂದ ಯಾವುದೇ ತರ ಪ್ರಾಬ್ಲಮ್ ಆಗಲ್ಲ ಅಂತ ನನ್ಗೆ ಅನ್ಸುತ್ತೆ. ಆಮೇಲೆ ಸ್ವಲ್ಪ ಏನಂದ್ರೆ, ಈ ತರ ವಾಟರ್ ಪ್ರೂಫ್ ಮಾಡ್ಕೋಬೇಕು. ಇದು ನಮಗೆ ನೋಡಿ, ನಾವು ಇಲ್ಲಿ ಮೇಲ್ ಬಂದಾಗ ಕೂಡ ನಮಗೆ ಚೆನ್ನಾಗಿ ಅನ್ಸುತ್ತೆ. ವಾಟರ್ ಫ್ಲೋ ಚೆನ್ನಾಗಿರ್ಬೇಕು. ಸೊ ಈಗ ನೋಡಿ, ಇಷ್ಟೆಲ್ಲ ಮಾಡಿದ್ರು ಕೂಡ ಮಳೆ ಆದಾಗ ಜಾಸ್ತಿ ನೀರು ಬರುತ್ತೆ. ಅದೇನಂದ್ರೆ, ನೀರ್ ನಿಂತ್ಕೋಬಾರ್ದು ಟೆರೆಸ್ ಮೇಲೆ. ಈಗ ನೀವು ಟೆರೆಸ್ ಗಾರ್ಡನ್ ಮಾಡಿದ್ರೆ ಆಯ್ತು, ಬಿಟ್ರು ಆಯ್ತು. ಇವನ್ ಟೆರೆಸ್ ಖಾಲಿ ಇದ್ರು ಕೂಡ ನೀರ್ ನಿಂತ್ಕೊಂಡ್ರೆ ಡೆಫಿನೆಟ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ಹಂಗಾಗಿ ನೀರ್ ಚೆನ್ನಾಗಿ ಫ್ಲೋ ಆಗ್ತಾ ಇರಬೇಕು, ಫ್ಲೋ ಆಗಿ ಕ್ಲಿಯರ್ ಆಗ್ತಾ ಇರಬೇಕು, ಸ್ಲೋಪ್ ಚೆನ್ನಾಗಿರ್ಬೇಕು. ಇಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ನೀವು ಸ್ವಲ್ಪ ಪ್ರಿಕಾಷನ್ಸ್ ತಗೋಬೇಕಾಗುತ್ತೆ. ಓಕೆ ಸರ್, ಈ ಒಂದು ನಿಮ್ ಟೆರೆಸ್ ಗಾರ್ಡನಿಂಗ್ ಇನ್ನಷ್ಟು ಇದಾಗ್ಲಿ, ಅದು ಬ್ರಾಡ್ ಆಗಿ ಬೆಳೆಸಿ. ಅದು ಬ್ರಾಡ್ ಆಗಿ ಬೆಳೆಸಿ ಅಂತ ಹೇಳಿದ್ರೆ ನಿಮ್ಗೆ ಪುಟ್ಟ ಏರಿಯಾ ಇರೋದು, ನಿಮ್ಗೆ ಸಾಧ್ಯವಾದಷ್ಟು ಮಾಡಿ. ಜೊತೆಗೆ ನಿಮ್ಮನ್ನ ಪ್ರೇರಣೆ ಆಗಿ ತಗೊಂಡು ಇನ್ನಷ್ಟು ಜನ ಅವ್ರಿಗೆ ಬೇಕಾಗಿರುವಂತ ಸಣ್ಣ ಪುಟ್ಟ ತರಕಾರಿ ಎಲ್ಲ ಬೆಳೆಯಕ್ ಆಗಲ್ಲ, ಬಟ್ ಏನಾದ್ರೂ ಹವ್ಯಾಸವಾಗಿ ಏನಾದ್ರು ಸಂಜೆ ಹೊತ್ತು ಫ್ರೀ ಟೈಮ್ ಅಲ್ಲಿ ಅದ್ರ ಜೊತೆ ಅಂದ್ರೆ ಒಂದು ಸಸಿಗಳ ಜೊತೆ ಮಣ್ಣು ಜೊತೆ ಇಂಟ್ರಾಕ್ಟ್ ಮಾಡೋದು ಮನುಷ್ಯನ್ಗೆ ಎಷ್ಟೋ ತುಂಬಾ ಒಳ್ಳೇದು ಅಂತ ತುಂಬಾ ಜನ ಹೇಳ್ತಾರೆ. ಸೊ ಇನ್ನ ಪ್ರೇರಣೆ ತಗೊಂಡು ಯಾರಾದ್ರೂ ಮಾಡಂಗಿದ್ರೆ ಮಾಡ್ಲಿ ಅಂತ ಆಶಿಸ್ತಾ, ನಿಮ್ಮ ಈ ಒಂದು ಗಾರ್ಡನಿಂಗ್ ಇನ್ನ ಚೆನ್ನಾಗಾಗ್ಲಿ ಸರ್. ಇಷ್ಟೆಲ್ಲ ಒಂದು ಮಾಹಿತಿ ನಮ್ ಜೊತೆ ಹಂಚ್ಕೊಂಡಿದ್ದಕ್ಕೆ ನಿಮ್ಗೆ ನಮ್ಮ ಕಡೆಯಿಂದ, ಈ ವಿಡಿಯೋ ಯಾರೆಲ್ಲ ನೋಡಿದ್ರೆ ಅವ್ರ ಕಡೆಯಿಂದ ತುಂಬ ಹೃದಯ ಧನ್ಯವಾದ. ನಿಮಗೂ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.